ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೆಯ ಅಧ್ಯಾಯದ 1 ಹಾಗೂ 2ನೆಯ ಶ್ಲೋಕಗಳು. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಮತಂ ಮಮ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯಜ್ಞಾನಂ ಮತಂ ಮಮ. 13ನೆಯ ಅಧ್ಯಾಯ ಇದು ಕ್ಷೇತ್ರಜ್ಞ ಯೋಗ ಅಂತ. ಇದರಲ್ಲಿ ಕೆಲವೊಂದು ಪಾಠಗಳಲ್ಲಿ ಇದಕ್ಕಿಂತ ಮೊದಲು ಒಂದು ಶ್ಲೋಕ ಇದೆ. ಅರ್ಜುನನ ಪ್ರಶ್ನೆಯ ಮೂಲಕವಾಗಿ ಈ ಅಧ್ಯಾಯ ಪ್ರಾರಂಭವಾಗುವುದು ಕೆಲವೊಂದು ಪಾಠದಲ್ಲಿ ನೇರವಾಗಿ ಭಗವಂತನ ಮಾತಿನಿಂದನೇ ಪ್ರಾರಂಭವಾಗ್ತದೆ. ಅರ್ಜುನನ ಮಾತೇನು ಅಂತಂದರೆ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಅವನು ಪ್ರಶ್ನೆ ಮಾಡ್ತಾನೆ, ಪರಮಾತ್ಮ ನಾನು ಇದನ್ನು ತಿಳಿಯ ಬಯಸ್ತೇನೆ. ಏನು ಅಂತಂದರೆ, ಪ್ರಕೃತಿಂ ಪುರುಷಂ ಕ್ಷೇತ್ರಜ್ಞಂ ಜ್ಞಾನಂ ಜ್ಞೇಯಂ. ಪ್ರಕೃತಿಯನ್ನು ತಿಳಿಬೇಕು ಅಂದ್ಕೊಂಡಿದ್ದೀನಿ, ಪುರುಷನನ್ನು ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು, ಜ್ಞಾನ ಯಾವುದು, ಜ್ಞೇಯ ಯಾವುದು ಅನ್ನುವ ಪ್ರಶ್ನೆ ಅರ್ಜುನ ಮಾಡ್ತಾನೆ. ಕೆಲವೊಂದು ಪಾಠದಲ್ಲಿ ಅದು ಇದೆ, ಕೆಲವೊಂದು ಪಾಠದಲ್ಲಿ ಅದು ಇಲ್ಲ. ನೇರವಾಗಿ ಭಗವಂತನ ಮಾತಿನಿಂದ ಅದು ಪ್ರಾರಂಭವಾಗ್ತದೆ. ಅಲ್ಲಿ ಅರ್ಜುನನ ಈ ಪ್ರಶ್ನೆಗೆ ಉತ್ತರವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಲೇ ಇದಕ್ಕೆ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ. ಕೌಂತೇಯ, ಎಲೆ ಅರ್ಜುನನೇ, ಇದಂ ಶರೀರಂ, ಪ್ರತ್ಯಕ್ಷಾದಿಗಳಿಂದ ಸಿದ್ಧವಾದ ಈ ಶರೀರ ಎಂದರೆ ಪಂಚಭೂತಾನ್ಯಹಂಕಾರ. ಮುಂದೆ ಗೀತಾ ಶ್ಲೋಕದಲ್ಲಿ ಮುಂದೆ ಹೇಳಲ್ಪಡುವ ಸಮಸ್ತ ಪದಾರ್ಥಗಳು ಕ್ಷೇತ್ರಂ ಇತಿ ಕ್ಷೇತ್ರವೆಂದು ಅಭಿಧೀಯತೆ ಹೇಳಲ್ಪಡುತ್ತದೆ. ಈ ಶರೀರವೇ ಕ್ಷೇತ್ರ. ಏತತ್, ಈ ಮಹಾಭೂತಗಳೇ ಮೊದಲಾದ ಸಮಸ್ತ ಪದಾರ್ಥ ರೂಪವಾದ ಕ್ಷೇತ್ರವನ್ನು ಯಾವಾತನು ವೇತ್ತಿ ತಿಳಿದುಕೊಳ್ಳುತ್ತಾನೋ ತಂ, ಆ ಸಮಸ್ತ ಪದಾರ್ಥಗಳನ್ನು ತಿಳಿದುಕೊಂಡಾತನನ್ನು ಕ್ಷೇತ್ರಜ್ಞ ಅಂದರೆ ಶರೀರ ಕ್ಷೇತ್ರ, ಅದನ್ನು ತಿಳಿದುಕೊಂಡವನು ಕ್ಷೇತ್ರಜ್ಞ. ತದ್ವಿಧ, ಆ ಕ್ಷೇತ್ರಜ್ಞನನ್ನು ತಿಳಿದವನು ಪ್ರಾಹುಹು ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಎಲೆ ಅರ್ಜುನನೇ, ಸರ್ವಕ್ಷೇತ್ರೇಷು ಅಪಿ, ಕ್ಷೇತ್ರ ಶಬ್ದ ವಾಚ್ಯಳಾದ ಮಹಾಭೂತಾದಿ ಸಮಸ್ತ ಪದಾರ್ಥಗಳಲ್ಲಿ ಸ್ಥಿತಂ ಇರತಕ್ಕಂತಹ
ಕ್ಷೇತ್ರಜ್ಞಂ ಕ್ಷೇತ್ರವನ್ನು ತಿಳಿದ ಪರಬ್ರಹ್ಮನನ್ನು ಮಾಂಚ ಏವ ನನ್ನನ್ನೇ ಆಗಿ ತಿಳಿ. ನಾನೇ ಕ್ಷೇತ್ರಜ್ಞ ಅಂದರೆ ಪರಮಾತ್ಮನೇ ಕ್ಷೇತ್ರ, ಪರಮಾತ್ಮನೇ ಕ್ಷೇತ್ರಜ್ಞ ಅಂತ ತಿಳಿದುಕೋ. ಕ್ಷೇತ್ರ ಕ್ಷೇತ್ರಜ್ಞಯೋ ಈ ಪಂಚಮಹಾಭೂತಗಳೇ ಮೊದಲಾದ ಕ್ಷೇತ್ರವು ಮತ್ತು ಆ ಕ್ಷೇತ್ರವನ್ನು ತಿಳಿದ ಪರಮಾತ್ಮನು ಇವರ ಜ್ಞಾನವು ಯತ್ ಯಾವುದೋ ತತ್ ಆ ಜ್ಞಾನವು ಮಮ ನನಗೆ ಮತಂ ಅಂದರೆ ಮೋಕ್ಷ ಸಾಧನವೆಂದು ಮತಂ ತಿಳಿದುಕೋ. ಸ್ವಲ್ಪ ಕನ್ಫ್ಯೂಷಿಂಗ್ ಸ್ಟೇಟ್ಮೆಂಟ್ಗಳು ಅಂತ ಅನ್ನಿಸ್ತದೆ. ಅದು ಶಬ್ದಾರ್ಥಗಳನ್ನು ಹೇಳಿದರೆ ಆ ರೀತಿಯಾಗಿ ಕನ್ಫ್ಯೂಸ್ ಆಗೋದು ಸಹಜ. ಅದಕ್ಕೆ ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಭಗವಂತ ಹೇಳ್ತಾನೆ, ಭಗವಂತನ ಶರೀರದಂತಿರುವ ಈ ಚರಾಚರ ವಿಶ್ವವೇ ಕ್ಷೇತ್ರ. ಇದನ್ನು ಅರಿತವನನ್ನು ಬಲ್ಲವರು ಕ್ಷೇತ್ರಜ್ಞ ಅಂತ ಕರೀತಾರೆ. ಏನು ಹೇಳ್ರಿ? ಇಡೀ ಸಮಸ್ತವಾದ ಚರಾಚರವಾದ ಪ್ರಪಂಚವೇ ಕ್ಷೇತ್ರ ಅಂತ ಯಾರು ತಿಳ್ಕೊಳ್ತಾರೋ ಅವರು ಕ್ಷೇತ್ರಜ್ಞ. ಅಷ್ಟೇ ಅಲ್ಲದೇನೆ ಎಲ್ಲ ಕ್ಷೇತ್ರಗಳಲ್ಲಿ ನೆಲೆಸಿರುವ ನನ್ನನ್ನೇ ಕ್ಷೇತ್ರಜ್ಞ ಅಂತ ತಿಳ್ಕೊ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಅರಿವೇ ನಿಜವಾದ ಜ್ಞಾನ ಎಂದು ನನ್ನ ಆಶಯ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಗುರು ಸಾರ್ವಭೌಮರಾದಂತಹ ಮಂತ್ರಾಲಯ ಪ್ರಭುಗಳ 350ನೇ ಆರಾಧನಾ ಮಹೋತ್ಸವ. 350 ವರ್ಷಗಳು ಅವರು ಸಶರೀರವಾಗಿ ವೃಂದಾವನಸ್ಥರಾದರೂ ಸಹ ಇವತ್ತಿಗೂ ಅವರ ಅನುಗ್ರಹ ಶಕ್ತಿ ಏನು ಕಮ್ಮಿಯಾಗಿಲ್ಲ. ರಾಯರ ಮಹಿಮೆಯನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ ಜಗನ್ನಾಥದಾಸರು, ಕರೆದಲ್ಲಿ ಬರುವ, ಕರೆದಾಗ ಬರುವ, ಕರೆದಾಂಗ ಬರುವ. ಈ ಕ್ವಾಲಿಫಿಕೇಶನ್ ರಾಯರಲ್ಲಿ ಮಾತ್ರ ನಾವು ಕಾಣುತ್ತೇವೆ. ಕರೆದಲ್ಲಿ ಬರ್ತಾರೆ ಅವರು, ನೀವೆಲ್ಲಿ ಕರಿತೀರಿ ಅಲ್ಲಿ ಬರ್ತಾರೆ. ಕರೆದಾಗ ಬರ್ತಾರೆ ರಾಯರು, ನೀವು ಹೆಂಗೆ ಕರಿತೀರಿ ಹಂಗೆ ಬರ್ತಾರೆ. ರಾಯರನ್ನು ನಿಮಗೆ ಯಾವುದೋ ಒಂದು ರೋಗ ಬಂದದ, ಆ ರೋಗ ಪರಿಹಾರ ಮಾಡಲಿಕ್ಕೆ ರಾಯರ ಹತ್ರ ಹೋಗ್ರಿ. ನೀವು ವೈದ್ಯ ರೂಪದಿಂದಲೇ ರಾಯರು ಬಂದು ನಿಮ್ಮ ರೋಗವನ್ನು ಪರಿಹಾರ ಮಾಡ್ತಾರೆ. ಯಾವುದೇ ತಾಪತ್ರಯವಿರಲಿ ರಾಯರ ಸ್ಮರಣೆ ಮಾಡಿದರೆ ಸಾಕು, ಆ ಎಲ್ಲ ತಾಪತ್ರಯಗಳು ಪರಿಹಾರವಾಗ್ತವೆ. ರಾಯರನ್ನು ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅತ್ಯಂತ ದಯಾಳುಗಳು ಮಂತ್ರಾಲಯ ಪ್ರಭುಗಳು. ಯಾಕೆ ಅವರಿಗೆ ಕಷ್ಟದಲ್ಲಿ ಇರೋರನ್ನು ನೋಡಿದರೆ ದಯಾ ಅಂತಂದರೆ, ಹಿ ಹ್ಯಾಸ್ ಕ್ರಾಸ್ಡ್ ಆಲ್ ದ ಫೇಸಸ್ ಆಫ್ ದ ಲೈಫ್. ಜೀವನದ ಪ್ರತಿಯೊಂದು ಘಟ್ಟವನ್ನು, ಪ್ರತಿಯೊಂದು ಕಷ್ಟಗಳನ್ನು ತಾವು ಅನುಭವಿಸಿ ಅಲ್ಲಿ ಇದ್ದಾಗ ಮನುಷ್ಯ ಹೇಗಿರ್ತಾನೆ ಅಂತನ್ನುವುದನ್ನು ನೋಡಿದವರು. ಮಕ್ಕಳಿದ್ದಾಗ ಹೆಂಗಿರ್ತಾರೆ, ಮಕ್ಕಳಿಲ್ದಾಗ ಹೆಂಗಿರ್ತಾರೆ. ಹೀಗಾಗಿ ಮಕ್ಕಳಿಲ್ದವರು ಹೋದರು ಅಂತಂದ್ರೆ ಅವ್ರಿಗೆ ಮಕ್ಕಳಾಗುವಂಗೆ ಅನುಗ್ರಹ ಮಾಡ್ತಾರೆ. ಮಕ್ಕಳು ಇದ್ದವರು ಹೋದರು ಅಂತಂದರೆ ಉದ್ದಟ ಮಗ ಆಗಬಾರ್ದು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡ್ತಾರೆ. ರೊಕ್ಕ ಇದ್ದಾಗ ಹೆಂಗಿರ್ತಾರೆ, ರೊಕ್ಕ ಇಲ್ಲದ ಇದ್ದಾಗ ಹೆಂಗಿರ್ತಾರೆ ಅಂತನ್ನೋದು ಗೊತ್ತು ರಾಯರಿಗೆ. ಯಾಕಂತಂದ್ರೆ ಅವ್ರ ಜೀವನದೊಳಗೆ ಅದನ್ನು ಅನುಭವಿಸಿದವರು ಅವರು. ಪ್ರತಿಯೊಂದನ್ನು ಅನುಭವಿಸಿದ್ದರಿಂದ ರಾಯರ ಮುಂದೆ ನಾವು ಹೋಗಿ ನಿಂತರೆ ಅವರು ಎಷ್ಟು ದಯಾಳುಗಳು, ಕರುಣಾಳುಗಳು ಅಂತೇಳಂತಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ತಮ್ಮ ಕಷ್ಟ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಅಂತಹ ಕಲಿಯುಗದ ಭೂಲೋಕದ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ಮಂತ್ರಾಲಯ ಪ್ರಭುಗಳು ನನಗೆ, ನಿಮಗೆ ಎಲ್ಲರಿಗೂ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ, ಆರೋಗ್ಯವನ್ನು ಕೊಡಲಿ, 120 ವರ್ಷ ಆಯುಷ್ಯವನ್ನು ಕೊಡಲಿ, ಆ ಆಯುಷ್ಯ ಸಾರ್ಥಕವಾಗುವ ಹಾಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ.
ಶ್ರೀಮದ್ ಭಗವದ್ಗೀತಾ 13ನೇ ಅಧ್ಯಾಯದ 3 ಹಾಗೂ 4ನೆಯ ಶ್ಲೋಕಗಳು. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ಪ್ರಭಾವಶ್ಚ ಸ ಚ ಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದಶ್ಚೈವ ಬ್ರಹ್ಮಸೂತ್ರಪದಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಹೇತುಮದ್ಭಿರ್ವಿನಿಶ್ಚಿತೈಃ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಮುಂದುವರಿಸಿ, ತತ್ಕ್ಷೇತ್ರಂ ಯತ್, ಪೂರ್ವ ಶ್ಲೋಕದಲ್ಲಿ ಹೇಳಿದಂತಹ ಕ್ಷೇತ್ರ ಅಂತ ಏನು ಹೇಳಿದರು, ಆ ಕ್ಷೇತ್ರ ಯತ ಯಾವುದು, ಅದರ ಸ್ವರೂಪ ಯಾವುದು, ಚ ಯಾದೃಕ್ ಮತ್ತು ಎಂತಹದ್ದದು, ಯದ್ವಿಕಾರಿ ಈ ಕ್ಷೇತ್ರ ಯಾವುದರ ವಿಕಾರ ಅಂದರೆ ಆ ಕ್ಷೇತ್ರಕ್ಕೆ ಉಪಾದಾನ ಕಾರಣ ಯಾವುದು, ಚ ಮತ್ತು ಯತಃ ಯತ್ ಯಾವಾತಿನಿಂದ ಯಾರಿಂದ ವ್ಯಾಪಾರ ಉಳ್ಳದ್ದು ಅಂದರೆ ಪ್ರವರ್ತಿಸುವುದು, ಚ ಮತ್ತು ಸಹ ಆ ಪ್ರವರ್ತಕನಾದ ಪುರುಷನು ಯಹ ಯಾರು, ಚ ಯದ್ಭಾವ ಎಂತಹ ಸಾಮರ್ಥ್ಯವುಳ್ಳದ್ದು, ಯಾವ ಕ್ಷೇತ್ರ ಸ್ವರೂಪ ಅದು. ಅದಲ್ಲದೆ ಋಷಿಭಿಃ ವಿವಿಧೈಃ ಛಂದೋಭಿಃ ಬಹುಧಾ ಗೀತಂ, ಋಷಿಗಳಿಂದ ಅಂದರೆ ಮನುಸ್ಮೃತಿ ಮೊದಲಾದವುಗಳಿಂದ, ವಿವಿಧೈಃ ನಾನಾ ವಿಧಗಳಾದಂತಹ, ಛಂದೋಭಿಃ ವೇದಗಳಿಂದ ಅನೇಕ ಪ್ರಕಾರವಾಗಿ ಗೀತಂ ಹೇಳಲ್ಪಟ್ಟಿರುತ್ತದೆಯೋ, ಚ ಮತ್ತು ಹೇತುಮದ್ಭಿಃ ಯುಕ್ತಿಗಳಿಂದ ಕೂಡಿದ, ಬ್ರಹ್ಮಸೂತ್ರಪದೈಃ ಬ್ರಹ್ಮಸೂತ್ರಗಳಿಂದ, ಪೃಥಗೇವ ಬೇರೆ ಬೇರೆಯಾಗಿಯೇ, ವಿನಿಶ್ಚಿತಂ ನಿರ್ಣಯಿಸಲ್ಪಟ್ಟಿದೆಯೋ, ಸಮಾಸೇನ ವಕ್ಷಮಾಣಂ ಸಂಗ್ರಹವಾಗಿ ಹೇಳಲ್ಪಡುವ, ತತ್ ಆ ಕ್ಷೇತ್ರಜ್ಞ ಸ್ವರೂಪವನ್ನು ನನ್ನ ಕಡೆಯಿಂದ ಕೇಳು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಒಟ್ಟಾರೆ ಈ 2 ಶ್ಲೋಕದ ಅಭಿಪ್ರಾಯ ಏನು ಅಂತಂದರೆ, ಆ ಕ್ಷೇತ್ರ ಎಂದರೇನು, ಅದು ಎಂತಹದ್ದು, ಅದರ ವಿಕಾರ ಏನು, ಅದರ ಪ್ರೇರಕ ಶಕ್ತಿ ಯಾರು, ಅವನು ಎಂಥವನು, ಅವನ ಹಿರಿಮೆ ಏನು, ಅದನ್ನು ಅಡಕವಾಗಿ ನನ್ನಿಂದ ಕೇಳು ಅಂತ ಕೃಷ್ಣ ಹೇಳಿದ. ಅಷ್ಟೇ ಅಲ್ಲದೇನೆ ಬಗೆ ಬಗೆಯ ಬೇರೆ ಬೇರೆಯ ಮಂತ್ರಗಳಿಂದ ಋಷಿಗಳು ಅದನ್ನು ಬಗೆ ಬಗೆಯಿಂದ ಹಾಡಿದ್ದಾರೆ. ಯುಕ್ತಿಯಿಂದ ನಿರ್ಣಯಿಸುವ ವೇದಾಂತ ಸೂತ್ರದ ನುಡಿಗಳೂ ಕೂಡ ಅದಾಗಿದೆ ಅಂತ. ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು ಅಂತ ಅರ್ಜುನ ಕೇಳಿದಂತಹ ಪ್ರಶ್ನೆಗೆ ಸವಿಸ್ತಾರವಾಗಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಬಹಳ ಅದ್ಭುತವಾದಂತಹ ಶ್ಲೋಕಗಳು ಮುಂದಿನ ಶ್ಲೋಕಗಳು ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 13ನೆಯ ಅಧ್ಯಾಯದ 5 ಹಾಗೂ 6ನೆಯ ಶ್ಲೋಕಗಳು. ಮಹಾಭೂತಾನ್ಯಹಂಕಾರೋ
ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಪಂಚಚೇಂದ್ರಿಯಗೋಚರಾಃ ಇಚ್ಛಾದ್ವೇಷಸುಖಂ ದುಃಖಂ ಇಚ್ಛಾದ್ವೇಷಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಸವಿಕಾರಮುದಾಹೃತಂ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾದ್ವೇಷಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ನಿನ್ನೆಯ ದಿವಸದ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಮಹಾಭೂತಾನಿ, ಪಂಚಮಹಾಭೂತಗಳು ಯಾವ್ಯಾವು? ಪೃಥಿವಿ, ಅಪ, ತೇಜಸ್ಸು, ವಾಯು, ಆಕಾಶ ರೂಪಗಳಾದ ಪಂಚಮಹಾಭೂತಗಳು. ಅಹಂಕಾರ, ಅಹಂಕಾರ ತತ್ವವು. ಬುದ್ಧಿ, ಬುದ್ಧಿ ತತ್ವವು. ಚ ಮತ್ತು ಅವ್ಯಕ್ತಂ, ಪ್ರಕೃತಿ ತತ್ವವು. ದಶ 10. ಚ ಏಕಂ, ಮತ್ತು ಒಂದು ಎಂದರೆ 11. ಚ ಮತ್ತು ಇಂದ್ರಿಯಾಣಿ, ಪಂಚ ಇಂದ್ರಿಯಗಳು. ಪ್ರಾಣ, ಮನಸ್ಸು, ರಸನ, ಚಕ್ಷುಷು, ಶ್ರೋತ್ರ, ತ್ವಕ, ವಾಕ, ಪಾಣಿ, ಪಾದ, ಪಾಯು, ಉಪಸ್ಥ ಮೊದಲಾದ ಇಂದ್ರಿಯಗಳು. ಚ ಮತ್ತು ಪಂಚ 5 ಇಂದ್ರಿಯಗೋಚರಾಃ, ಇಂದ್ರಿಯಗಳಿಗೆ ವಿಷಯಗಳಾದ ಶಬ್ದ, ಗಂಧ, ರೂಪ, ರಸ, ಸ್ಪರ್ಶ ಇವು ಇಂದ್ರಿಯಗಳಿಗೆ ಗೋಚರ ಆಗುವಂಥವು. ಮೊದಲು ಹೇಳಿದ್ದು ಇಂದ್ರಿಯಗಳಿಗೆ ಅಗೋಚರವಾದಂಥದ್ದು, ಕಾಣದೇ ಇರುವಂಥದ್ದು. ಇಚ್ಛಾದ್ವೇಷ ಸುಖಂ ದುಃಖಂ, ಇಚ್ಛಾ ದ್ವೇಷ ಸುಖ ದುಃಖ. ಸಂಘಾತಃ, ದೇಹವು. ಚೇತನ ಅಂದರೆ ಮನೋವೃತ್ತಿಯು. ಧೃತಿ, ಧೈರ್ಯವು. ಇತಿ, ಈ ಪ್ರಕಾರವಾಗಿ ಏತತ್, ಈ ಪೂರ್ವೋಕ್ತವಾದ ಸವಿಕಾರಂ, ವಿಕಾರ ಸಹಿತವಾದ ಕ್ಷೇತ್ರಂ, ಕ್ಷೇತ್ರವು ಸಮಾಸೇನ, ಸಂಗ್ರಹವಾಗಿ, ಉದಾಹೃತಂ ಹೇಳಲ್ಪಟ್ಟಿದೆ. ಕ್ಷೇತ್ರ ಅಂತಂದ್ರೆ ಇವೆಲ್ಲ ಕೂಡಿದ್ದ ಕ್ಷೇತ್ರ. ನೀನು ಕೇಳಿದೋದಿಲ್ಲ ಕ್ಷೇತ್ರ ಅಂದರೆ ಏನು ಅಂಥೇಳಿ. ಇವು ಎಲ್ಲ ಕೂಡಿದ್ದೆ ಕ್ಷೇತ್ರ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಇಂದ್ರಿಯಗಳನ್ನು, ತತ್ವಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅವುಗಳಿಗೆ ಅಭಿಮಾನಿ ದೇವತೆಗಳನ್ನು ತಿಳಿದುಕೊಳ್ಳುವುದು ಅಷ್ಟೇ ಅವಶ್ಯಕತೆ. ಮಣ್ಣು ಅಂದರೆ ಪೃಥಿವಿ, ನೀರು ಅಂದರೆ ವರುಣ, ಬೆಂಕಿ ಅಂದರೆ ಅಗ್ನಿ, ಗಾಳಿ ಅಂದರೆ ವಾಯುಪುತ್ರ ಮರೀಚಿ, ಭಾನು ಅದಕ್ಕೆ ಅಭಿಮಾನಿ ಯಾರು? ಭಾನು ಅದಕ್ಕೆ ಅಭಿಮಾನಿಯಾದಂಥವನು ವಿನಾಯಕ, ಗಣಪತಿ. ಶಬ್ದಗುಣಕಂ ಆಕಾಶಂ ಅಂತ ಹೇಳ್ತಾರೆ. ಎಂಬ 5 ಮಹಾಭೂತಗಳು. ಮಹತ್ತತ್ವದಿಂದ ಕೂಡಿದ ಅಹಂಕಾರ ತತ್ವ, ಅಲ್ಲಿ ಬ್ರಹ್ಮ ಅಂದರೆ ಮಹತ್ತತ್ವಕ್ಕೆ ಬ್ರಹ್ಮ, ಅಹಂಕಾರ ತತ್ವಕ್ಕೆ ರುದ್ರ. ಬುದ್ಧಿ ತತ್ವ ಇದು ಪಾರ್ವತಿ. ಮೂಲ ಪ್ರಕೃತಿ ಶ್ರೀ. ಕಿವಿಗೆ ಚಂದ್ರ, ತೊಗಲಿಗೆ ವಾಯುಪುತ್ರ ಮರುತ್ತು, ಕಣ್ಣಿಗೆ ಸೂರ್ಯ, ನಾಲಿಗೆಗೆ ವರುಣ, ಮೂಗಿಗೆ ಅಶ್ವಿನಿ ದೇವತೆಗಳು, ಬಾಯಿಗೆ ಅಗ್ನಿ, ಕೈಗಳಿಗೆ 2 ವಾಯುಪುತ್ರರು, ಕಾಲುಗಳಿಗೆ ಇಂದ್ರಪುತ್ರರಾದ ಯಜ್ಞ ಮತ್ತು ಶಂಭು ಅಂಥೇಳಿ, ಪಾಯುವಿಗೆ ಯಮ, ಉಪಸ್ಥೆಗೆ ಶಿವ. ಹೀಗೆ 10 ಇಂದ್ರಿಯಗಳು. 11ನೇದ್ದು ಮನಸ್ತತ್ವ.
ಮನಸ್ತತ್ವಕ್ಕೆ ಇಂದ್ರ, ಕಾಮ ಮತ್ತು ಅನಿರುದ್ಧ. ಮತ್ತು 5 ಜ್ಞಾನೇಂದ್ರಿಯ ವಿಷಯಗಳು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಏನವ ನೋಡ್ರಿ. ಅಲ್ಲಿ ಕ್ರಮವಾಗಿ ಶಬ್ದಕ್ಕೆ ಇಂದ್ರ ರುದ್ರಪುತ್ರನಾದ ಪ್ರಾಣ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಅಪಾನ, ವ್ಯಾನ, ಉದಾನ ಸಮಾನ. ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ. ಇವು ಎಲ್ಲವೂ ಕೂಡಿದಾಗ ನೀವು ಲೆಕ್ಕ ಹಾಕ್ರಿ 24 ತತ್ವಗಳು ಅಲ್ಲಿ ಆಗ್ತವೆ. ಕ್ಷೇತ್ರಗಳು ಅದಲ್ಲದೆ ಬಯಕೆಗೆ ಯಾರು? ಶ್ರೀ ಮತ್ತು ಭಾರತಿ. ಹಗೆಗೆ ಯಾರು? ದ್ವಾಪರ ಅಂತನ್ನುವ ಗಂಧರ್ವ. ಸುಖ ಇದನ್ನು ಕೊಡುವಂಥವರು ಮುಖ್ಯ ಪ್ರಾಣದೇವರು. ದುಃಖ ಕಲಿ, ನಮಗೇನು ದುಃಖ ಆಗ್ತದೋ ಅದು ಕಲಿ ಕೊಡ್ತಾನೆ. ಸಮಷ್ಟಿ ಶರೀರ ಅಂತಂದರೆ ಶರೀರದಲ್ಲಿರುವ ಅಭಿಮಾನಿ ಜೀವ. ಇನ್ನು ನಮಗೆ ಈ ಮೆಮೊರಿ ಅಂತ ಹೇಳ್ತೀವಲ್ಲ, ನೆನಪು, ಈ ನೆನಪಿನ ಹರುಹು ತಂದು ಕೊಡುವಂಥವಳು ಶ್ರೀ. ಧೈರ್ಯವನ್ನು ತಂದು ಕೊಡ್ತಕ್ಕಂಥವಳು ಸರಸ್ವತಿ ಮತ್ತು ಭಾರತಿ. ಇವು ವಿಶೇಷ ಕ್ರಿಯಾಗಳಾದ ವಿಕಾರಗಳು. ಹೀಗೆ ವಿಕಾರಗಳ ಜೊತೆಗೆ ಕ್ಷೇತ್ರವನ್ನು ಅಡಕವಾಗಿ ನಾನಿನಗೆ ಹೇಳಿದ್ದೇನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಮತ್ತೆ ಏನೇನು ವಿಷಯಗಳನ್ನು ಹೇಳ್ತಾನೆ, ಬಹಳ ಅದ್ಭುತವಾದ ವಿಷಯಗಳು, ಅದರ ಚಿಂತನೆಯನ್ನು ನಾಳಿನ ದಿವಸ ಮಾಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೆಯ ಅಧ್ಯಾಯದ 7 ಹಾಗೂ 8ನೆಯ ಶ್ಲೋಕಗಳು. ಅಮಾನಿತ್ವಂ ಅದಂಭಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಮನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಶ್ರೀಕೃಷ್ಣ ಪರಮಾತ್ಮ ತನ್ನ ಉಪದೇಶವನ್ನು ಮುಂದುವರಿಸ್ತಾ ಪರಬ್ರಹ್ಮನಾದಂತಹ ಕ್ಷೇತ್ರನನ್ನು ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಎಂಬ ಶ್ಲೋಕದಿಂದ ಹೇಳಿ ಪರಬ್ರಹ್ಮನ ಜ್ಞಾನಕ್ಕೆ ಸಾಧನಗಳಾದ ಧರ್ಮಗಳನ್ನು ಮುಂದಿನ 5 ಶ್ಲೋಕಗಳಲ್ಲಿ ಹೇಳ್ತಾರೆ. ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಎಲ್ಲ ಹೇಳಿದರು. ಈ ಪರಬ್ರಹ್ಮನನ್ನು ನಾವು ಕಾಣಬೇಕು ಅಂತಂದರೆ ನಮ್ಮಲ್ಲಿ ಇರಬೇಕಾದಂತಹ ಕ್ವಾಲಿಫಿಕೇಷನ್ಸ್ ಏನು, ಅದನ್ನು ಮುಂದಿನ 5 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಮೊದಲನೆಯದ್ದು ಅಮಾನಿತ್ವಂ. ಅಮಾನಿತ್ವಂ ಅಂದರೆ ತನ್ನನ್ನು ತಾನು ಶ್ಲಾಘಿಸಿಕೊಳ್ಳದೆ ಇರುವುದು. ಆತ್ಮ ಪ್ರಶಂಸ ಅಂತ ಹೇಳ್ತೀವಲ್ಲ, ಅದು ಇರಬಾರದು. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ, ಯಾರು ಜಗತ್ತಿನಲ್ಲಿ ಮಾನ್ಯರು ಅಂಥೇಳಿ ಅಂತಂದರೆ ಅಮಾನಿ ಮಾನದೋ ಮಾನ್ಯ. ಯಾರು ಸ್ವಯಂ ತಾವು ಅಮಾನಿಯಾಗಿದ್ದು
ಮಾನದಹ, ಇನ್ನೊಬ್ಬರಿಗೆ ಮಾನವನ್ನು ಕೊಡ್ತಾರೋ ಅವನೇ ಜಗತ್ತಿನಲ್ಲಿ ಮಾನ್ಯ. ಅದು ಕೃಷ್ಣ ಇಲ್ಲಿ ಹೇಳ್ತಾನೆ. ಬೇಸಿಕ್ ಕ್ವಾಲಿಫಿಕೇಶನ್ ಅಮಾನಿತ್ವಂ. ನಮ್ಮಲ್ಲಿ ಇರ್ತಾವ್ರಿ, 2 ಅಕ್ಷರ ಕಲ್ತಿರ್ತೇವೆ ನಾವು. ಎಷ್ಟರ ಸೊಕ್ಕು ನಮಗೆ, ಎಷ್ಟರ ಅಹಂಕಾರ ನಮಗೆ. ಮ್ಯಾಲೇ ಕೂಡಬೇಕು, ನಮ್ಗಿಂತ ಕೆಳಗೆ ಇರಬೇಕು, ಎಲ್ಲರೂ ನಮ್ಮದೇ ಆಗಬೇಕು, ನಾನು 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 ಅನ್ಕೋತಾನೆ ಹೋಗ್ತೇವೆ ನಾವು. ಅದಕ್ಕಲ್ಲಿ ಹೇಳ್ತಾರೆ, ಮೊದಲನೇದ್ದು ಅಮಾನಿತ್ವಂ, ಅದಂಭಿತ್ವಂ. ಅದಂಭಿತ್ವಂ ಡಂಬತನ ಇರಬಾರದು ಅಂತ ಹೇಳ್ತಾರೆ. ಡಂಬ ಅಂದರೆ ಏನು? ಡಂಬ ಅಂತಂದರೆ ಅಲ್ಲಿ ಅರ್ಥವನ್ನು ಬರೀತಾರೆ ಮಂತ್ರಾಲಯ ಪ್ರಭುಗಳು. ಜ್ಞಾತ್ವಾಪಿ ಸ್ವಾತ್ಮನೋಲ್ಪತ್ವಂ ಡಂಬೋ ಮಾಹಾತ್ಮ್ಯ ದರ್ಶನಂ. ನಾನು ನನ್ನ ಯೋಗ್ಯತೆ ಏನು ಅಂತನ್ನುವುದು ಗೊತ್ತಿದ್ದರೂ ಭಾರೀ ಒಂದು ಸ್ಟೇಟಸ್ಸನ್ನು ನಾನು ತೋರಿಸ್ಕೊಳ್ತೀನಲ್ಲ, ಅದು ಡಂಬ. ಉದಾಹರಣೆಗೆ, ನಾನು SSLC ಫೇಲ್ ಆದವನೇ ಇರ್ತೀನಿ. ಏನೋ ಒಂದು ದೊಡ್ಡ ಸಭಾ ನಡೆದಿರ್ತದೆ, ಅಲ್ಲಿ ನಾನು MA PhD ಮಾಡೀನಿ ಅಂತ ಹೇಳ್ಕೊಳ್ಳೋದು. ನೋಡ್ರಿ, ನಾನು ಏನಿದ್ದೀನಿ ಅಂತ ಅನ್ನೋದು ನನಗೆ ಗೊತ್ತು, ನಾನು ಎಷ್ಟಿದ್ದೀನಿ ಅಂತ ಅನ್ನೋದು ನನಗೆ ಗೊತ್ತು. ಹೀಗಾಗಿ ನನ್ನ ಲೆವೆಲ್ನಲ್ಲಿ ನಾನಿರಬೇಕು. ಅದನ್ನು ಬಿಟ್ಟು ನಾನು ವಿಪರೀತವಾಗಿ ಆಡ್ತೀನಲ್ಲ, ಅದು ಡಂಬ. ಜ್ಞಾತ್ವಾಪಿ ಸ್ವಾತ್ಮನೋಲ್ಪತ್ವಂ ಡಂಬೋ ಮಾಹಾತ್ಮ್ಯ ದರ್ಶನಂ ಅಂತ ಹೇಳ್ತಾರೆ. ಅದಂಬಿತ್ವಂ, ತಾನು ಅಲ್ಪನೆಂದು ತಿಳಿದುಕೊಂಡಿದ್ದರೂ ಮಹತ್ವವನ್ನು ತೋರಿಸದೇ ಇರುವುದು. ಅಹಿಂಸಾ, ಪರರನ್ನು ಪೀಡಿಸದೇ ಇರುವುದು. ಕ್ಷಾಂತಿ, ಸಹನ ಶಕ್ತಿ ಉಳ್ತಕ್ಕಂಥದ್ದು. ಆರ್ಜವಂ, ಆರ್ಜವಂ ಬಹಳ ಕಷ್ಟ ರೀ ಇದು. ಆರ್ಜವಂ ಅಂತೇಳಂತಂದರೆ ಸನ್ಮಾರ್ಗದಲ್ಲಿ ತ್ರಿಕರಣಗಳಿಂದ ಏಕಪ್ರಕಾರವಾಗಿ ಇರೋದು ಆರ್ಜವ. ತ್ರಿಕರಣ, ಮನಸ್ಸಿನೊಳಗೇನದ ಅದೇ ಮಾತಾಡಬೇಕು, ಮನಸ್ಸಿನೊಳಗೇನದ ಅದೇ ಮಾತಾಡಬೇಕು. ಏನು ಮಾತಾಡ್ತೀವಿ ಹಾಗೆ ನಡಿಬೇಕು. ಬಹಳ ಕಷ್ಟ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ ಅಂತ. ಮನಸ್ಸೇಕಂ, ಮನಸ್ಸೊಂದೇ ಇರ್ತದೆ. ವಚಸ್ಸೇಕಂ, ಮಾತೊಂದು ಆಡ್ತಿರ್ತದೆ. ಕರ್ಮಣ್ಯೇಕಂ, ಕರ್ಮ ಒಂದು ಮಾಡ್ತಿರ್ತದೆ. ಏನೇನೋ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಮನಸ್ಸಿನೊಳಗೆ ಅವ್ನು ಕಂಡ್ರೆ ಆಡ್ಕೋತಿರ್ತೀವಿ, ಆದ್ರೆ ಬಾಯಿನಿಂದ ಬರಿ 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 ಅಂತೇಳಿ ಅಂತೀವಿ. ಮನಸ್ಸಿನಿಂದ ಅವನನ್ನು ಆಡ್ಕೋತಿರ್ತೀವಿ, ಕೈ ಮುಗಿತಿರ್ತೀವಿ, ಆದರೆ ಮಾತಿನಿಂದ ಬರ್ರಿ ಅಂತಿರ್ತೀವಿ, ಕೈ ಮುಗಿತಿರ್ತೀವಿ, ಆದರೆ ಮನಸ್ಸಿನೊಳಗೆ ಎಂಥ ಮುಟ್ಟಾಳಿದ್ದಾನೆ ಇವನು ಅಂತ ಬೈಕೋತಿರ್ತೀವಿ. ಇದು ದುರಾತ್ಮರ ಲಕ್ಷಣ. ಸಜ್ಜನರ ಲಕ್ಷಣನೂ ಅಷ್ಟೇ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಸದಾತ್ಮನ. ಮನಸ್ಸಿನೊಳಗಿದ್ದದ್ದೇ ಮಾತು ಬರ್ತದ, ಮಾತಿನೊಳಗಿದ್ದದ್ದೇ ಕರ್ಮ ಮಾಡ್ತಾರೆ. ಆರ್ಜವ ಅಂತಂದರೆ ಸನ್ಮಾರ್ಗದಲ್ಲಿ ನಡಿಲಿಕ್ಕಾಗಿ ತ್ರಿಕರಣಗಳನ್ನು ಒಂದೇ ರೀತಿಯಾಗಿ ಇರಿಸೋದು. ಅದರ ಜೊತೆಗೆ ಆಚಾರ್ಯೋಪಾಸನಂ, ಗುರುಗಳನ್ನು ಸೇವಾ ಮಾಡೋದು, ಗುರುಗಳ ಸೇವಾ ಮಾಡೋದು. ಶೌಚಂ, ಒಳಗ ಹೊರಗ ಶುದ್ಧವಾಗಿ ಇರೋದು. ಸ್ಥೈರ್ಯಂ, ಹೆದರಿಕೆಯಿಂದ ಧರ್ಮಗಳನ್ನು ಬಿಡದೆ ಸ್ಥಿರವಾಗಿ ಇರೋದು. ಹೊರಗೆ ಹೊಂಟ್ಕೊಳ್ಳಿ ಅಕ್ಷಂತಿ ಆಳಿಸ್ಕೊಂಡು ಹೋಗ್ಬಿಡೋದು, ಚೆಂಡ್ಕಿ ಮುಚ್ಕೊಂಡು ಹೋಗ್ಬಿಡೋದು. ನಮ್ಮ ಧರ್ಮ ಆಚರಣೆ ಮಾಡಲಿಕ್ಕೆ ನಮಗೆ ಯಾಕೆ? ಸ್ಥೈರ್ಯಂ, ಆತ್ಮವಿನಿಗ್ರಹ, ಮನೋನಿಗ್ರಹ ಉಳ್ತಕ್ಕಂಥವರು. ಈ ಸ್ಥೈರ್ಯಂ ಅಂತನ್ನುವ ವಿಷಯಕ್ಕೆ ಹೇಳ್ತೇನೆ. ನಮ್ಮ ಇಲ್ಲಿಯ ಸಂಸದರಾದಂತಹ ಪ್ರಹ್ಲಾದ ಜೋಶಿಯವರು ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಒತ್ತಡ ಇದ್ದರೂ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾವಂದನೆ ಮುಗಿಸಲಾರದೇನೆ ಅವರು ಒಬ್ಬರನ್ನೂ ಭೇಟಿಯಾಗೋದಿಲ್ಲ ಇವತ್ತಿಗೂ. ಆ್ಯಂಡ್ ವಿ ಫೀಲ್ ಪ್ರೌಡ್. ನೀವು ಬೆಳಗ್ಗಿನ ಟೈಮಕ್ಕೆ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋದ್ರಿ ಅಂತಂದ್ರೆ ಸ್ಪಷ್ಟವಾಗಿ ಅವರ ಮುಖದ ಮೇಲೆ ಗೋಪಿಚಂದನ ಮುದ್ರೆಗಳು ಹಚ್ಕೊಂಡದ್ದನ್ನು ನೀವು ಕಾಣಬಹುದು. ನಮಗೆ ಹೆಮ್ಮೆ, ನಮ್ಮ ಹೆಮ್ಮೆ ಅವರು. ನಾವು ಇದ್ದೀವಿ, ಹೌದು. ನಮ್ಮ ಧರ್ಮಾಚರಣೆ ಮಾಡಲಿಕ್ಕೆ ನಮಗೆ ಯಾರ ಭಯವೂ ಬೇಕಾಗಿಲ್ಲ. ಹಿಂಗಿದ್ರೆ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವಾಗ್ತದಂತೆ. ಆತ್ಮವಿನಿಗ್ರಹ, ಮನೋನಿಗ್ರಹವನ್ನು ಮಾಡುವಂಥವರು. ಇಂದ್ರಿಯಾರ್ಥೇಶು, ರೂಪ ರಸ ಗಂಧಾದಿ ವಿಷಯಗಳಲ್ಲಿ ವೈರಾಗ್ಯಂ, ಸ್ನೇಹವಿಲ್ಲದೆ ಇರುವುದು. ಚ ಮತ್ತು ಅನಹಂಕಾರ, ಅಹಂಕಾರ ಇಲ್ಲದೆ ಇರುವುದು. ಅಂದರೆ ತನ್ನಲ್ಲಿಲ್ಲದೆ ಇರುವ ಗುಣಗಳನ್ನು ತಾನು ಆರೋಪ ಮಾಡಿಕೊಂಡು ನನಗಡೆ ಹಂಗದ ಹಿಂಗದ ಅಂತ ಹೇಳೋದು.
ಮತ್ತು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಒಂದೇ ಶಬ್ದ ಇದು. ಜನ್ಮ ಮರಣ ಮುಪ್ಪು ವ್ಯಾಧಿ ಇವುಗಳಲ್ಲಿ ದುಃಖವನ್ನು ದೋಷವನ್ನು ನೋಡುವುದು. ಅಂದರೆ ಇವು ದುಃಖಗಳನ್ನು ಉಂಟು ಮಾಡುವವು ಮತ್ತು ದುಷ್ಟವಾದವು ಎಂದು ತಿಳಿದುಕೊಳ್ಳದೇ ಇರುವುದು. ಏನು ಬಂದರೂ ನನ್ನ ಕರ್ಮಾನುಸಾರವಾಗಿ ಬಂದದ, ಅದನ್ನು ಸ್ವೀಕಾರ ಮಾಡಬೇಕಷ್ಟೆ. ರೋಗನೇ ಬರಲಿ, ಮುಪ್ಪೇ ಬರಲಿ, ಮರಣವೇ ಬರಲಿ, ಹಿಂಗಿರೋರು ಪರಮಾತ್ಮನನ್ನು ಹೊಂದಬಹುದು ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇನ್ನೂ ಕೆಲವೊಂದು ಗುಣಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನು ಮತ್ತೆ ನಾಳಿನ ದಿವಸ ನೋಡೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 13ನೇ ಅಧ್ಯಾಯದ 9 ಹಾಗೂ 10ನೆಯ ಶ್ಲೋಕಗಳು. ಅಸಕ್ತಿರನಭಿಷ್ಟ್ವಂಗಃ ಅಸಕ್ತಿರನಭಿಷ್ಟ್ವಂಗಃ ಪುತ್ರದಾರಗೃಹಾದಿಷು ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ವಿವಿಕ್ತದೇಶಸೇವಿತ್ವಂ ಅರತಿರ್ಜನಸಂಸದಿ ಅರತಿರ್ಜನಸಂಸದಿ ಅಸಕ್ತಿರನಭಿಷ್ಟ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ಅರತಿರ್ಜನಸಂಸದಿ. ಕೃಷ್ಣ ತನಗೆ ಪ್ರಿಯರಾದಂತಹ ಜನರನ್ನು ಹೇಳುವುದಕ್ಕೆ ಮುಂದುವರಿಸ್ತಾ ಹೇಳ್ತಾನೆ. ಪುತ್ರ ದಾರ ಗೃಹಾದಿಷು, ಪುತ್ರರು, ಪತ್ನಿಯರು, ಮನೆ ಇವೇ ಮೊದಲಾದವುಗಳಲ್ಲಿ ಆಸಕ್ತಿ, ಇವರು ನಮ್ಮವರು ಎಂಬ ಸ್ನೇಹವಿಲ್ಲದೇ ಇರುವುದು. ಅಂದರೆ ಇವರಿಗೆ ಕೆಟ್ಟದ್ದಾಯಿತು ಅಂತಂದರೆ ದುಃಖ ಪಡೋದು, ಇವರಿಗೆ ಒಳ್ಳೆಯದಾಯಿತು ಅಂತಂದರೆ ಸಂತೋಷ ಪಡೋದು. ಮತ್ತು ಅನಭಿಷ್ಠಂಗ, ಪುತ್ರಾದಿಗಳಿಗೆ ಸುಖ ದುಃಖಗಳು ಉಂಟಾಗುವುದರಿಂದ ತಾನೂ ಸುಖ ದುಃಖವನ್ನು ಹೊಂದುವುದು, ಹಂಗೆ ಹೊಂದಬಾರದು ಅಂತ ಹೇಳ್ತಾನೆ. ಚ ಮತ್ತು ನಿತ್ಯಂ ಇಷ್ಟಾನಿಷ್ಟೋಪಪತ್ತಿಷು, ನಿರಂತರವೂ ಕೂಡ ಇಷ್ಟಪ್ರಾಪ್ತಿಯಾದರೂ ಅನಿಷ್ಟ ನಿವೃತ್ತಿಯಾದರೂ ಸಮಚಿತ್ತತ್ವಂ, ಸಮವಾಗಿ ಮನಸ್ಸನ್ನು ಇರಿಸುವಂಥವರು. ಅಂದ್ರೆ ನಾವೇನು ಅಂದ್ಕೊಂಡಿರ್ತೀವಿ ಅದೇ ಆಗಬೇಕು, ಅದು ಆಗಲಿಲ್ಲ ಅಂಥೇಳಿ ಅಂತಂದ್ರೆ ಸಿಟ್ಟಿಗೇಳೋದು, ದುಃಖ ಆಗೋದು. ಏನು ಅಂದ್ಕೊಂಡಿರ್ತೀವಿ ಅದ್ರ ತಕ್ಕಂಗೆ ಆಗಿಬಿಡ್ತು ಅಂತೇಳಿ ಅಂತಂದ್ರೆ ಸಂತೋಷ ಪಡೋದು, ಹರ್ಷ ಪಡೋದು, ಇಂಥವೆಲ್ಲ ಮಾಡಬಾರ್ದು. ಅದರ ಜೊತೆಗೆ ಮತ್ತು ಮೈ ಅನನ್ಯೇನ ಯೋಗೇನ, ನನ್ನಲ್ಲಿ ಪರಮಾತ್ಮನಿಗಿಂತ ಭಿನ್ನರಾದ ಶಿವ, ಗಣಪತಿ ಮೊದಲಾದವರನ್ನು ವಿಷಯೀಕರಿಸುವುದರಿಂದ ಅವ್ಯಭಿಚಾರಿಣಿ, ವ್ಯಭಿಚರಿತವಾಗದ ಭಕ್ತಿ, ಭಕ್ತಿ ಇದು ನನಗೆ ಸೇರ್ತದೆ. ವ್ಯಭಿಚಾರ ಯಾವುದು ಅಂತಂದರೆ ಒಬ್ಬನೇ ದೇವರಲ್ಲಿ ಭಕ್ತಿಯನ್ನು ಮಾಡದೆ ಅನೇಕ ದೇವರಲ್ಲಿ ಭಕ್ತಿಯನ್ನು ಮಾಡುವಂಥದ್ದು, ಅನೇಕ ದೇವರನ್ನು ನಂಬುವಂಥದ್ದು, ಅದು ವ್ಯಭಿಚಾರ. ಅವ್ಯಭಿಚಾರ ಅಂಥೇಳಂತಂದರೆ ಪರಮಾತ್ಮನಲ್ಲಿ ನಾವೇನು ಭಕ್ತಿ ಮಾಡ್ತೀವಿ ಆ ಭಕ್ತಿಯನ್ನು ಬೇರೆ ಎಲ್ಲಿಯೂ ಮಾಡದೇ ಇರುವುದು ಅವ್ಯಭಿಚಾರಿಣಿಯಾದಂತಹ ಭಕ್ತಿ. ವಿವಿಕ್ತ ದೇಶ ಸೇವಿತ್ವಂ ಅಂದರೆ ಅಯೋಗ್ಯ ಜನರು ಇಲ್ಲದೆ ಇರುವ ಪ್ರದೇಶಗಳಲ್ಲಿ ಇರುವುದು. ಜನಸಂಸದಿ, ಅಯೋಗ್ಯ ಜನರ ಸಮುದಾಯದಲ್ಲಿ ಅರತಿಹಿ, ಆಸಕ್ತಿ ಇಲ್ಲದಿರುವುದು. ಇದು ನನಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಎಲ್ಲಿ ಅಯೋಗ್ಯ ಜನರಿದ್ದಾರೆ ಅಲ್ಲಿ ಹೋಗೋದೇ ಬೇಡ. ಪರಮಾತ್ಮ ಎಲ್ಲಿದ್ದಾನೆ
ಪರಮಾತ್ಮನಲ್ಲಿಯೇ ನಮ್ಮ ಸಂಪೂರ್ಣವಾದ ಮನಸ್ಸನ್ನು ಇಡೋದು. ಈ ರೀತಿಯಾಗಿ ಮಾಡಿದಾಗ ಅದು ಅವನಿಗೆ ಬಹಳ ಪ್ರೀತಿ ಆಗ್ತದೆ ಅನ್ನುವ ವಿಷಯವನ್ನು ಹೇಳಿ ಮತ್ತೆ ಇನ್ನೂ ಅನೇಕ ವಿಷಯಗಳನ್ನು ಹೇಳ್ತಾನೆ. ಅದನ್ನು ನಾವು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೆಯ ಅಧ್ಯಾಯದ 11 ಹಾಗೂ 12ನೆಯ ಶ್ಲೋಕಗಳು. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ ಅಜ್ಞಾನಂ ಯದತೋನ್ಯಥಾ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ಅನಾದಿಮತ್ಪರಂ ಬ್ರಹ್ಮ ನ ಸತ್ನಾಸದುಚ್ಯತೆ ನ ಸತ್ನಾಸದುಚ್ಯತೆ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ನಾಸದುಚ್ಯತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ 5 ಶ್ಲೋಕಗಳಿಂದ ಅವನನ್ನು ಹೊಂದುವ ವಿಧಾನವನ್ನು ತಿಳಿಸಿ ಈ 5ನೆಯ ಶ್ಲೋಕದಲ್ಲಿ ಮುಂದಿನ ವಿಚಾರವನ್ನು ಅವನು ಹೇಳ್ತಾನೆ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ಅಂದರೆ ಪರಮಾತ್ಮನ ವಿಷಯಕ ಜ್ಞಾನದಲ್ಲಿ ನಿಯತವಾಗಿ ದೃಢವಾಗಿ ಇರೋದು ಮತ್ತು ತತ್ವಜ್ಞಾನಾರ್ಥದರ್ಶನಂ ಭಗವತ್ ತತ್ವದ ಅಪರೋಕ್ಷಕ್ಕೋಸ್ಕರ ಶಾಸ್ತ್ರ ವಿಚಾರವು ಏತತ್ ಇದೇ ಅಮಾನಿತ್ವವೇ ಮೊದಲಾದ ಸಮಸ್ತವು ಜ್ಞಾನಂ ಇತಿ ಜ್ಞಾನ ಸಾಧನವೆಂದು ಪ್ರೋಕ್ತಂ ಹೇಳಲ್ಪಟ್ಟಿದೆ. ಅತಃ ಇವುಗಳಿಂದ ಅನ್ಯಥಾ ಬೇರೆ ಯಾವುದದು ಯತ ಯಾವುದೋ ತತ ಅದು ಅಜ್ಞಾನಂ ಪ್ರೋಕ್ತಂ ಅಜ್ಞಾನಂ ಇತಿ ಪ್ರೋಕ್ತಂ. ಕೃಷ್ಣ ಏನು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾನೆ, ಇವುಗಳನ್ನು ಅನುಸರಿಸಿಕೊಂಡು ಹೋದರೆ ಮಾತ್ರ ನಮಗೆ ಅಪರೋಕ್ಷ ಜ್ಞಾನ ಪರಮಾತ್ಮನ ದರ್ಶನ ಆಗ್ತದೆ. ಇದನ್ನು ಬಿಟ್ಟು ಉಳಿದ ರೀತಿಯಿಂದ ನಾವೇನಾದರೂ ಪ್ರಯತ್ನ ಮಾಡಿದರೆ ಅವು ಎಲ್ಲವೂ ಕೂಡ ಅಜ್ಞಾನ ಅಂತಲೇ ಅರ್ಥವಾಗ್ತಾ ಇದೆ. ಈ 5 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ವಿಷಯದ ಸಾರವನ್ನು ನಾವು ಈ ರೀತಿಯಾಗಿ ತಿಳಿಬಹುದು. ಒಟ್ಟಾರೆ ನಮ್ಮ ಕಡೆಯಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣನ ಉಪದೇಶದಲ್ಲಿ ತನ್ನ ಭಕ್ತರ ಕಡೆಯಿಂದ ಅವನು ಅಪೇಕ್ಷಿಸೋದು ಏನು ಅಂತನ್ನುವುದನ್ನು ಹೇಳ್ತಾನೆ. ಸಂಕ್ಷೇಪ ಮಾಡಿ ಹೇಳ್ತೀನಿ, ಅರ್ಥ ಮಾಡಿಕೊಳ್ಳೋಣ. ಅಮಾನಿತ್ವದಿಂದ ಪ್ರಾರಂಭ ಮಾಡಿಕೊಂಡು ಹೇಳಿದ ಮಾತು, ಬಿಂಕವನ್ನು ತೊರೆಯೋದು, ಹಿರಿತನದ ಸೋಗು ಹಾಕದೇ ಇರೋದು, ಇನ್ನೊಬ್ಬರನ್ನು ನೋಯಿಸದೇ ಇರುವುದು, ಪರಮಾತ್ಮನ ಸ್ಮರಣೆಯನ್ನು ಸದಾಕಾಲವಾಗಿ ಮಾಡ್ತಾ ಇರೋದು, ನೇರ ನುಡಿಯನ್ನು ನುಡಿಯೋದು, ಗುರು ಸೇವೆಯನ್ನು ಮಾಡುವುದು, ಮೈ ಮನಗಳನ್ನು ಮಡಿಯಾಗಿ ಇಟ್ಕೊಳ್ಳೋದು,
ಕದಲದ ತೀರ್ಪು, ಪರಮಾತ್ಮನಲ್ಲಿ ಮಾಡುವಂತಹ ಭಕ್ತಿಯನ್ನು ಬಿಟ್ಟು ಬೇರೆ ಕಡೆಗೆ ನಾನು ಕದಲದೇ ಇರೋದು. ಬಗೆಯ ಬಿಗಿತ ಅಂದರೆ ಆಸೆಗಳನ್ನು ಬಿಗಿದು ಹಿಡಿಯೋದು. ಇಂದ್ರಿಯ ವಿಷಯಗಳಲ್ಲಿ ಮೈ ಮರೆಯದಿರುವುದು. ಸೊಕ್ಕು ಇರದಿರುವುದು. ಹುಟ್ಟು ಸಾವು ಮುಪ್ಪು ಬೇನೆಗಳಿಂದ ದುಗುಡ ತುಂಬಿದ ಬಾಳಿನ ದೋಷಗಳ ಎಚ್ಚರದಿಂದ ಇರುವುದು. ಅಂಟಿಸಿಕೊಳ್ಳದಿರುವುದು. ಮಕ್ಕಳು ಮಡದಿ ಮನೆ ಮುಂತಾದವುಗಳನ್ನು ಅತಿಯಾಗಿ ಹಚ್ಚಿಕೊಳ್ಳದಿರುವುದು. ಇಷ್ಟ ಅನಿಷ್ಟಗಳು ಬಂದೊದಗಿದಾಗ ಎಂದೆಂದೋ ಬಗೆಗೆಡದಿರುವುದು. ಬೇರೆಡೆ ಕದಲದೆ ನನ್ನಲ್ಲೇ ಅಚಲವಾಗಿ ಭಕ್ತಿ. ಏಕಾಂತ ವಾಸ. ಜನಜಂಗುಳಿಗಳಲ್ಲಿ ಬೆರೆಯದೇ ಇರುವುದು. ಅಧ್ಯಾತ್ಮದ ಅರಿವಿನಲ್ಲೇ ನಿರಂತರ ಸ್ಥಿತಿಯನ್ನು ಹೊಂದಿರುವುದು. ಅಪರೋಕ್ಷ ಜ್ಞಾನಕ್ಕಾಗಿ ಶಾಸ್ತ್ರದ ಅಧ್ಯಯನ. ತತ್ವಜ್ಞಾನಕ್ಕೆ ಗೋಚರನಾದ ಭಗವಂತನ ಸಾಕ್ಷಾತ್ಕಾರ. ಇವೇ ಜ್ಞಾನ ಮತ್ತು ಜ್ಞಾನ ಸಾಧನಗಳು. ಇದಕ್ಕಿಂತ ಬೇರೆಯಾದದ್ದು ಅಜ್ಞಾನ ಮತ್ತು ಅಜ್ಞಾನದ ದಾರಿ. ಎಷ್ಟು ಅದ್ಭುತವಾಗಿ ಈ 5 ಶ್ಲೋಕದಲ್ಲಿ ಜ್ಞಾನದ ಸಾಧನೆಯನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ನಾವು ಎಲ್ಲಿ ಇದ್ದೀವಿ ಅಂತನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಹೇಳಿದ ಕೃಷ್ಣ ಅರ್ಜುನನ ಮತ್ತೊಂದು ಪ್ರಶ್ನೆಯಾಗಿತ್ತು. ಕ್ಷೇತ್ರವನ್ನು ಕೇಳಿ ಕ್ಷೇತ್ರಜ್ಞನ ಜ್ಞಾನಕ್ಕೆ ಸಾಧನವನ್ನು ಕೇಳಿದ ಅವನು ಇನ್ನೂ ಪ್ರಶ್ನೆ ಉಳಿದಿತ್ತಲ್ಲ, ಕ್ಷೇತ್ರಜ್ಞನು ಯಾರು, ಅವನ ಪ್ರಭಾವ ಯಾವುದು ಅನ್ನುವ ಪ್ರಶ್ನೆಗಳಿಗೆ ಈ ಶ್ಲೋಕದಲ್ಲಿ ಅವನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಯತ ಯಾವ ಕ್ಷೇತ್ರಜ್ಞನನ್ನು ಜ್ಞಾತ್ವಾ ತಿಳಿದುಕೊಂಡು ಅಮೃತಂ ಅಶ್ನುತೆ ಮೋಕ್ಷವನ್ನು ಹೊಂದುತ್ತಾನೆಯೋ, ತತ್ ಯತ್ ಯಾವ ಕ್ಷೇತ್ರಜ್ಞನು ಜ್ಞೇಯಂ ಮೋಕ್ಷಕ್ಕೋಸ್ಕರ ತಿಳಿದುಕೊಳ್ಳುವುದಕ್ಕೆ ಅವಶ್ಯಕವಾದವನೋ, ತತ್ ಆ ಕ್ಷೇತ್ರಜ್ಞನನ್ನು ಪ್ರವಕ್ಷ್ಯಾಮಿ ತಿಳಿದು ಸರಿಯಾಗಿ ಹೇಳುವೆನು. ತತ್ ಆ ಕ್ಷೇತ್ರಜ್ಞನು ಪರಂಬ್ರಹ್ಮ ಪರಬ್ರಹ್ಮನೇ, ಅನಾದಿಮತ ಉತ್ಪತ್ತಿಯುಳ್ಳ ಪ್ರಾಕೃತಳಾದ ದೇಹೇಂದ್ರಿಯ ಕರ್ಮಾದಿಗಳಿಂದ ರಹಿತನಾದವನಿಗೆ ಅನಾದಿಮತ ಅಂತ ಕರೀತಾರೆ. ಅವನು ಅನಾದಿಮತನಾಗಿದ್ದಾನೆ. ನ ಸತ ಅವನು ಮೂರ್ತಗಳಾದಂತಹ ಪೃಥಿವಿ ಅಪ ತೇಜಸ್ಸುಗಳಿಂದನೂ ವಿಲಕ್ಷಣನಾದಂಥವನು. ನ ಅಸತ ಅಮೂರ್ತಗಳಾದ ವಾಯು ಆಕಾಶಗಳಿಂದ ವಿಲಕ್ಷಣನು. ಇತಿ ಈ ಪ್ರಕಾರವಾಗಿ ಶ್ರುತಿಯಲ್ಲಿ ಉಚ್ಚತೆ ಹೇಳಲ್ಪಡುತ್ತದೆ. ಅದಕ್ಕಂಥೇಳಿ ಪರಮಾತ್ಮನನ್ನು ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನು ಅಂತ ಹೇಳ್ತಾನೆ. ನಾವು ಜಗತ್ತಿನಲ್ಲಿ ಇರೋದು ಒಂದು ಸತ ಆಗಿ ಆದರೂ ಇರ್ತದೆ, ಇಲ್ಲ ಅಸತ ಆಗಿ ಆದರೂ ಇರ್ತದೆ. ಪರಮಾತ್ಮ ಸದಸದ್ ವಿಲಕ್ಷಣ. ಅವನು ಸತನೂ ಅಲ್ಲ ಅನ್ಲಿಕ್ಕಾಗೋದಿಲ್ಲ, ಅಸತನೂ ಅಲ್ಲ ಅನ್ಲಿಕ್ಕಾಗೋದಿಲ್ಲ. ಸದಸದ್ ವಿಲಕ್ಷಣ, ಸತನೂ ಹೌದು ಅಸತನೂ ಹೌದು, ಸದಸದ್ ವಿಲಕ್ಷಣನೂ ಹೌದು ಪರಮಾತ್ಮ. ಇದಕ್ಕಂಥೇಳಿ ಪರಮಾತ್ಮನನ್ನು ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನು ಅಂತ ಹೇಳ್ತಾ ಇದ್ದಾರೆ. ಈ ಭಗವಂತನ ಮಹಾ ಮಹಿಮ ಇಷ್ಟು ಕೇಳಿದರೆ ಸಾಕಾಗೋದಿಲ್ಲ. ಇನ್ನೂ ಮುಂದೆ ವರೆಸಿ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡಿದ್ದೇ ಸಜ್ಜನರ ರಕ್ಷಣೆಯನ್ನು ಮಾಡಲಿಕ್ಕೆ, ದುಷ್ಟರ ನಿಗ್ರಹವನ್ನು ಮಾಡಲಿಕ್ಕೆ. ನಮಗೆಲ್ಲರಿಗೂ ಒಂದು ವಿಶ್ವಾಸ ಇರಲಿ, ನಾವು ಸಜ್ಜನರಾಗೋಣ. ನಾವು ಸಜ್ಜನರಾಗಿದ್ದೇ ಆದರೆ ಪರಮಾತ್ಮನ ರಕ್ಷಣೆ ನಮಗೆ ಇದ್ದೇ ಇದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಪ್ರತಿಯೊಂದು ಯುಗದಲ್ಲಿ ನಾನು ಅವತಾರ ಮಾಡಿಯೇ ಮಾಡ್ತೇನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಂತಹ ಶ್ರೀಕೃಷ್ಣ ಪರಮಾತ್ಮನ ಅವತಾರವಾದ ಪವಿತ್ರವಾದ ದಿನ ಇವತ್ತು ಸಾಯಂಕಾಲ 11:32 ಸರಿಯಾಗಿ
ರಾತ್ರಿ ಎಲ್ಲರೂ ಸರಿಯಾಗಿ ಕೃಷ್ಣನನ್ನು ತೊಟ್ಟಲಿಗೆ ಹಾಕಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ನಾಳಿನ ದಿವಸ 11:45 ನಂತರ ರೋಹಿಣಿ ನಕ್ಷತ್ರ ಮುಗಿದ ನಂತರ ಪಾರಣೆಯನ್ನು ಮಾಡಬೇಕು ಅನ್ನುವ ಒಂದು ಆದೇಶವನ್ನು ಶ್ರೀಮಠದ ಪಂಚಾಂಗದಲ್ಲಿ ಕೊಟ್ಟಿರುವುದರಿಂದ ಎಲ್ಲರೂ ಅದನ್ನು ಪಾಲಿಸಬೇಕು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಅನುವಾದವನ್ನು ಕೃಷ್ಣನಿಗೆ ಸಮರ್ಪಣ ಮಾಡೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 13ನೇ ಅಧ್ಯಾಯದ 13 ಹಾಗೂ 14ನೆಯ ಶ್ಲೋಕಗಳು. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಂ ಸರ್ವೇಂದ್ರಿಯವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ ನಿರ್ಗುಣಂ ಗುಣಭೋಕ್ತೃ ಚ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ ಈ ಕ್ಷೇತ್ರಜ್ಞ ಹೇಗಿದ್ದಾನೆ ಅನ್ನುವುದನ್ನು ತಿಳಿಸಿಕೊಡ್ತಾನೆ. ತತ ಆ ಬ್ರಹ್ಮನು ಸರ್ವತಃ ಪಾಣಿಪಾದಂ ಸರ್ವತಃ ಅಕ್ಷಿ ಶಿರೋಮುಖಂ ಎಲ್ಲ ಸ್ಥಳಗಳಲ್ಲಿಯೂ ಕೈಗಳನ್ನು ಕಾಲುಗಳನ್ನು ಉಳ್ಳವನು, ಎಲ್ಲ ಸ್ಥಳಗಳಲ್ಲಿಯೂ ಕಣ್ಣು ಮತ್ತು ಶಿರಸ್ಸು ಮುಖ ಉಳ್ಳವನಾಗಿಯೇ ಇರುವವನು. ಅಂದರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿ ವ್ಯಾಪ್ತನಾಗಿ ಎಲ್ಲ ಕಡೆಗೂ ಪರಮಾತ್ಮನ ಕೈಗಳೂ ಇವೆ, ಕಾಲುಗಳೂ ಇವೆ, ಕಣ್ಣುಗಳೂ ಇವೆ, ಮುಖಗಳೂ ಇವೆ. ಸರ್ವತಃ ಶ್ರುತಿಮತ ಎಲ್ಲ ಸ್ಥಳಗಳಲ್ಲಿಯೂ ಕಿವಿಗಳುಳ್ಳವನಾಗಿಯೇ ಇರುವವನು. ಲೋಕೆ ಆ ಪ್ರಪಂಚದಲ್ಲಿ ಸರ್ವಂ ಸಕಲ ಪದಾರ್ಥಗಳನ್ನು ಆವೃತ್ಯ ಒಳಗೂ ಹೊರಗೂ ವ್ಯಾಪಿಸಿಕೊಂಡು ತಿಷ್ಠತಿ ಅವನು ಇದ್ದಾನೆ. ಇದೇ ಮಾತನ್ನು ದಾಸರು ಹೇಳಿದ್ದು. ಅನು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಸರ್ವೇಂದ್ರಿಯ ಗುಣಾಭಾಸಂ ಸಮಸ್ತ ಇಂದ್ರಿಯಗಳು ಶಬ್ದಾದಿ ಗುಣಗಳು ಇವುಗಳಿಗೆ ಪ್ರಕಾಶಕನು. ಅವೆಲ್ಲ ಜಡವಾದ್ದರಿಂದ ಅವಕ್ಕೆ ಪ್ರಕಾಶ ಇಲ್ಲ. ಪರಮಾತ್ಮನೇ ಅವುಗಳಲ್ಲಿ ಇದ್ದು ಪ್ರಕಾಶಕನಾಗಿ ಇರ್ತಾನೆ. ಸರ್ವೇಂದ್ರಿಯ ವಿವರ್ಜಿತಂ ಪ್ರಾಕೃತಗಳಾದ ಇಂದ್ರಿಯಗಳಿಂದ ರಹಿತನಾಗಿರ್ತಕ್ಕಂಥವನು. ಅಂದರೆ ಅವನಿಗೆ ಇಂದ್ರಿಯ ಇಲ್ಲ ಅಂತ ಅರ್ಥ ಅಲ್ಲ. ಅವನಿಗೆ ಕೈ ಕಣ್ಣು ಮೂಗು ಹಿಂದಿನ ಶ್ಲೋಕದಲ್ಲೇ ಹೇಳಿದ ಹಾಗೆ ಸರ್ವತಃ ಅಕ್ಷಿ ಸರ್ವತೋ ಮುಖಂ ಅಂತ ಹೇಳ್ಯಾರ. ಇಲ್ಲಿ ಸರ್ವೇಂದ್ರಿಯ ವಿವರ್ಜಿತಂ ಅಂತ ಹೇಳ್ತಾರೆ. ಅದರ ಅರ್ಥ ಇಷ್ಟೇ. ಅಲ್ಲಿ ಟಿಪ್ಪಣಿಕಾರರು ಬರೀತಾರೆ, ಅಭಿಪ್ರಾಯ ಏನು ಅಂತ ಹೇಳಂತಂದರೆ, ಅವನು ಪ್ರಾಕೃತವಾದಂತಹ ನಮಗೆ ನಿಮಗೆ ಇರುವಂತಹ ಶರೀರ ಆಗಲಿ ಇಂದ್ರಿಯಗಳಾಗಲಿ ಅವನಿಗೆ ಇಲ್ಲ. ಅಸಕ್ತಂ ಪುಣ್ಯ ಪಾಪಗಳ ಲೇಪ ರಹಿತನು.
ಚ ಮತ್ತು ಸರ್ವಭೃತ್ ಸಮಸ್ತವನ್ನು ಧರಿಸಿದಂಥವನು ಅವನೇ. ಮತ್ತು ನಿರ್ಗುಣಂ, ನಿರ್ಗುಣ ಅಂಥೇಳಂತಂದರೆ ಸಕಲ ಧರ್ಮರಹಿತ ಅಂತ ಅರ್ಥ ಅಲ್ಲ. ನಿರ್ಗುಣ ಅಂಥೇಳಂತಂದರೆ ಸತ್ವ ರಜಸ್ತಮೋ ಗುಣಗಳಿಂದ ರಹಿತನು. ಚ ಮತ್ತು ಗುಣಭೋಕ್ತೃ, ಆನಂದಾದಿ ಕಲ್ಯಾಣ ಗುಣಗಳನ್ನು ಅನುಭವಿಸ್ತಾ ಇರುವಂಥವನು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಈ ಎರಡು ಶ್ಲೋಕಗಳ ಅಭಿಪ್ರಾಯವನ್ನು ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೈಕಾಲುಗಳು, ಎಲ್ಲ ಕಡೆಯೂ ಕಣ್ಣು ತಲೆ ಬಾಯಿಗಳು, ಎಲ್ಲೆಡೆಯೂ ಕಿವಿಗಳು, ಲೋಕದೊಳಗೆಲ್ಲವನ್ನು ಅವನು ಆವರಿಸಿ ನಿಂತಿದ್ದಾನೆ. ಎಲ್ಲ ಇಂದ್ರಿಯಗಳನ್ನು ಎಲ್ಲ ವಿಷಯಗಳನ್ನು ಬೆಳಗಿಸುತ್ತಿರುವುದು ಅವನೇ, ನಾನೇ. ಅದಕ್ಕೆ ಭೌತಿಕವಾದ ಯಾವ ಇಂದ್ರಿಯಗಳು ಇಲ್ಲ. ಯಾವುದು ಅಂಟದೆ ಎಲ್ಲವನ್ನೂ ಹೊತ್ತಿದೆ. ಇದು ಭಗವಂತನ ವಿಶಿಷ್ಟವಾದಂತಹ ಮಹಿಮೆ. ಯಾವುದೂ ಅವನು ಅಂಟಿಸ್ಕೊಳ್ಳುವುದಿಲ್ಲ, ಆದರೆ ಎಲ್ಲವನ್ನೂ ಅವನೇ ಹೊತ್ತು ನಿಂತಿದ್ದಾನೆ. ತ್ರಿಗುಣಗಳ ನಂಟು ಅವನಿಗೆ ಇಲ್ಲ, ಆದರೆ ಎಲ್ಲ ಸದ್ಗುಣಗಳ ನೆಲೆ ಅವನೇ ಆಗಿದ್ದಾನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಬಗ್ಗೆ ತಾನು ಹೇಳಿಕೊಂಡ ಅಂತನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಪಾರಣೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೆಯ ಅಧ್ಯಾಯದ 15 ಹಾಗೂ 16ನೆಯ ಶ್ಲೋಕಗಳು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣುಃ ಪ್ರಭವಿಷ್ಣು ಚ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣುಃ ಪ್ರಭವಿಷ್ಣು ಚ. ಶ್ರೀಕೃಷ್ಣ ಪರಮಾತ್ಮ ಅವನ ಮಹಿಮೆಯನ್ನು ಹೇಳ್ತಾ ಪರಬ್ರಹ್ಮನ ಸ್ವರೂಪವನ್ನು, ಅಂದರೆ ತನ್ನ ಸ್ವರೂಪವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ತತ್, ಆ ಪರಬ್ರಹ್ಮನು ಭೂತಾನಾಂ ಬಹಿಃ ಅಂತಃ ಚ ತಿಷ್ಠತಿ, ಸಮಸ್ತ ಪ್ರಾಣಿಗಳ ಹೊರಗೂ ಒಳಗೂ ಅವನು ಇರ್ತಾನೆ. ಅಚರಂ, ತನ್ನ ಸರ್ವಜ್ಞತ್ವಾದಿ ಗುಣಗಳಿಂದ ಯಾವಾಗಲೂ ಚಲಿಸದೇ ಇರುವವನು, ಅಂದರೆ ಸರ್ವದಾ ಗುಣಪರಿಪೂರ್ಣನು. ಚರಂ ಏವ ಸರ್ವ ದೇಶಗಳಲ್ಲಿಯೂ ಅವಿಜ್ಞೇಯಂ, ಸರ್ವ ದೇಶಗಳಲ್ಲಿಯೂ
ಸಂಚರಿಸುವವನೇ, ಅಂದರೆ ಒಂದು ರೀತಿಯಿಂದ ಚಲಿಸದೇ ಇರುವನು ಅಚರ, ಇನ್ನೊಂದು ಅರ್ಥದಲ್ಲಿ ಚರಂ, ಎಲ್ಲ ಕಡೆಗೂ ಅಂದರೆ ಒಂದ ಕಡೆಗೆ ಇರುವಂಥವನು, ಎಲ್ಲ ಕಡೆಗೂ ಇರುವಂಥವನು ಹೌದು. ಚ ಮತ್ತು ತದ್ ಆ ಬ್ರಹ್ಮನು ಸೂಕ್ಷ್ಮತ್ವಾತ್ ಅವಿಜ್ಞೇಯಂ, ಅತೀ ಸೂಕ್ಷ್ಮನಾದದ್ದರಿಂದ ಪ್ರಾಕೃತವಾದಂತಹ ಚಕ್ಷುರಾದಿಗಳಿಂದ ಅವಿಜ್ಞೇಯನಾದಂಥವನು, ತಿಳಿದುಕೊಳ್ಳಲಿಕ್ಕೆ ಆಗದೇ ಇರುವಂಥವನು, ಅಶಕ್ಯನು. ಈಗ ಬ್ಯಾಕ್ಟೀರಿಯಾ ಇಲ್ಲದೆ ಇರುವ ಜಾಗ ಯಾವುದಿದೆ? ವೈರಸ್ಗಳು ಇಲ್ಲದೆ ಇರುವ ಜಾಗ ಯಾವುದಿದೆ? ಆದರೆ ಅದು ಒಂದು ಮೈಕ್ರೋಸ್ಕೋಪ್ ಅಂತೇಳಿ ಅನ್ನೋದನ್ನು ನಾವು ತೆಗೆದುಕೊಂಡಾಗ ಮಾತ್ರ ಅವುಗಳ ಅಸ್ತಿತ್ವ ನಮಗೆ ಗೊತ್ತಾಗ್ತದೆ. ಅಂದರೆ ವೈರಾಣುಗಳನ್ನು, ಕೀಟಾಣುಗಳನ್ನು ಕಾಣಲಿಕ್ಕೆ ಸಾಧಕವಾದದ್ದು ಆ ಮೈಕ್ರೋಸ್ಕೋಪ್ ಇದ್ದ ಹಾಗೆ ಭಗವಂತನನ್ನು ಕಾಣಬೇಕು ಅಂತಂದರೆ ಈ ಪ್ರಾಕೃತ ಚಕ್ಷುರಾದಿಗಳಿಂದ ಅವನನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಅವನನ್ನು ನೋಡಬೇಕು ಅಂತ ಹೇಳಂತಂದರೆ ಅಪ್ರಾಕೃತವಾದಂತಹ ಅವನ ಅನುಗ್ರಹದಿಂದಲೇ ಬರಬೇಕಾದಂತಹ ಕಣ್ಣುಗಳು ನಮಗೆ ಬೇಕು. ಮತ್ತು ತತ್ ಆ ಬ್ರಹ್ಮನು ವ್ಯಾಪ್ತನಾದುದರಿಂದ ದೂರಸ್ಥಂ, ದೂರದಲ್ಲಿ ಇರುವವನು, ಚ ಮತ್ತು ಅಂತಿಕೆ ಸ್ಥಿತಂ, ಎಲ್ಲಾರ್ಕಿಂತ ದೂರ ಇರೋವನು ಅವನೇ, ಎಲ್ಲಾರ್ಕಿಂತ ಹತ್ತಿರ ಇರೋವನು ಅವನೇ. ನಮಗೆ ಭಾಳ ಹತ್ತಿರದವ್ರು ಇವರು ಅಂತ ಹೇಳ್ತೀವಿ. ನಮಗೆ ಭಾಳ ಹತ್ತಿರದವ್ರು ಅಂತಂದ್ರೆ ಎಷ್ಟು ಹತ್ತಿರ ಇದ್ದಾರೆ ಅವರು? ಮನೆ ಬಾಜುಗೆ ಇರ್ತಾರ, ಮನೆ ಒಳಗೆ ಇರ್ತಾರ. ಹೆಂಡತಿ ಮಕ್ಕಳನ್ನು ತಗೊಂಡಾಗ ನಮ್ಮ ಬಾಜುಕೆ ಇರ್ತಾರೆ, ಇಷ್ಟೇ ಅಲ್ಲ ಹತ್ತಿರ ಅಂತಂದರೆ. ಆದರೆ ಪರಮಾತ್ಮ ಅದಕ್ಕೆ ಹೆಂಡತಿ ಮಕ್ಕಳಿಗಿಂತಲೂ ಏನದರಿ, ನಾವು ಪ್ರೀತಿ ಎಷ್ಟು ಹೇಗೆ ಮಾಡ್ತೀವಿ ಅಂತಂದರೆ ನಮಗೆ ಎಷ್ಟೆಷ್ಟು ಹತ್ತಿರ ಇರ್ತಾರೋ ಅಷ್ಟಷ್ಟು ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ. ಉಪನಿಷತ್ತು ಹೇಳ್ತದೆ ಈ ಕಥೆಯನ್ನು. ರೋಡ್ನೊಳಗೆ ಹೋಗೋರ್ಕಿಂತ ನಮ್ಮ ಫ್ರೆಂಡ್ಸ್ ಮೇಲೆ ಹೆಚ್ಚು ಪ್ರೀತಿ ಮಾಡ್ತೀವಿ. ಯಾಕಂತಂದ್ರೆ ಅವ್ರಿಗಿಂತ ಅವ್ರು ನಮಗೆ ಹತ್ತಿರ ಅವರು. ಫ್ರೆಂಡ್ಸ್ಗಳಿಗಿಂತ ನಮ್ಮ ಸಂಬಂಧಿಕರ ಮೇಲೆ ಹೆಚ್ಚು ಪ್ರೀತಿ ಮಾಡ್ತೀವಿ ನಾವು. ಯಾಕಂತಂದ್ರೆ ಫ್ರೆಂಡ್ಸ್ಗಿಂತ ರಿಲೇಟಿವ್ಸ್ ಹೆಚ್ಚು. ರಿಲೇಟಿವ್ದೊಳಗೂ ಕ್ಲೋಸ್ ರಿಲೇಟಿವ್ ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಅವ್ರ ಮೇಲೆ ಹೆಚ್ಚು ಪ್ರೀತಿ ಮಾಡ್ತೀವಿ. ಅವ್ರಿಗಿಂತಲೂ ನನ್ನ ಹೆಂಡತಿ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಮಾಡ್ತೀವಿ. ಹೆಂಡತಿ ಮಕ್ಕಳಕ್ಕಿಂತಲೂ ನನ್ನ ಮೇಲೆ ನಾನು ಹೆಚ್ಚು ಪ್ರೀತಿ ಮಾಡ್ಕೊಳ್ತೇನೆ. ಯಾಕಂತಂದ್ರೆ ಈ ಜೀವನಿಗೆ ಶರೀರ ನಾನು ಎಷ್ಟು ಹತ್ತಿರವಾಗಿದ್ದೇನೋ ಅಷ್ಟು ಹತ್ತಿರ ಯಾರೂ ಇಲ್ಲ ಅಂದಾಗ ಉಪನಿಷತ್ತು ಕೇಳ್ತದೆ, ಹತ್ತಿರ ಇರೋದರಿಂದ ಹೆಚ್ಚು ಪ್ರೀತಿ ಮಾಡ್ತಿದ್ದೀನಿ ನೀನು ಅಂತ ಹೇಳಂತಂದರೆ ಎಲ್ಲರಿಗಿಂತ ಹತ್ತಿರ ಇರುವವನು, ಶರೀರದಕ್ಕಿಂತಲೂ ಹತ್ತಿರ ಇರುವಂಥವನು ಜೀವನಿಗೆ ಈ ಪರಮಾತ್ಮ. ಆದ್ದರಿಂದ ಅವನ ಮೇಲೆ ಹೆಚ್ಚು ಪ್ರೀತಿಯನ್ನು ನೀನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ದೂರಸ್ಥಂ ಚ ಅಂತಿಕೆ ಸ್ಥಿತಂ, ದೂರದಲ್ಲಿ ಇದ್ದರೂ ಕೂಡ ಎಲ್ಲರಿಗೂ ಅತ್ಯಂತ ಹತ್ತಿರವಾಗಿರ್ತಕ್ಕಂಥವನು. ತತ್ ಆ ಬ್ರಹ್ಮ ಭೂತೇಶು ಅಂದರೆ ಭಿನ್ನ ಭಿನ್ನಗಳಾದ ಪ್ರಾಣಿಗಳಲ್ಲಿ ಅವಿಭಕ್ತಂ ಏವ, ಭಿನ್ನನಾಗದೇ ಇದ್ದರು, ಅಂದರೆ ಸರ್ವ ಪ್ರಾಣಿಗಳಲ್ಲಿ ಅವುಗಳ ನಿಯಾಮಕನಾಗಿ ಒಬ್ಬನೇ ಇದ್ದಾಗ್ಯೂ ವಿಭಕ್ತಂ ಇವ ಸ್ಥಿತಂ, ಭಿನ್ನನಂತೆ ಇರ್ತಾ ಇದ್ದಾನೆ. ಅರ್ಥಾತ್ ಆಯಾ ಪದಾರ್ಥಗಳಲ್ಲಿ ನಿಯಾಮಕನಾಗಿರುವ ಪರಮಾತ್ಮನ ರೂಪಗಳಿಗೆ ಭೇದವಿಲ್ಲದೆ ಇದ್ದರೂ ಅಜ್ಞರಿಗೆ ಬೇರೆ ಬೇರೆ ರೂಪಗಳುಳ್ಳವನು ಅಂತ ತೋರ್ತಾನೆ. ನೋಡ್ರಿ, ಎಲ್ಲವುದಕ್ಕೂ ಕಾರಣ ಪರಮಾತ್ಮ ಒಬ್ಬನೇ ಅಂತಾದರೂ ಕೂಡ ಆಯಾ ಪದಾರ್ಥಗಳ ಯೋಗ್ಯತಾನುಸಾರವಾಗಿ ಆಯಾ ಪದಾರ್ಥಗಳಲ್ಲಿ ಆ ರೂಪದಿಂದ ಇರ್ತಾನೆ. ಉದಾಹರಣೆಗೆ ಎಲ್ಲದರೊಳಗೂ ದೇವರಿದ್ದಾನ ಅದಲ್ರಿ. ಸಕ್ಕರೆ ಒಳಗಿದ್ದಾನ, ಇದ್ದಾನ. ಉಪ್ಪಿನೊಳಗಿದ್ದಾನ, ಇದ್ದಾನ. ಹುಣಸೆ ಹಣ್ಣದೊಳಗಿದ್ದಾನ, ಇದ್ದಾನ. ಖಾರಪುಡಿ ಒಳಗಿದ್ದಾನ, ಇದ್ದಾನ. ಎಲ್ಲ ಕಡೆ ಇರುವ ದೇವರು ಬೇರೆ ಏನೂ ಅಲ್ಲ. ಎಲ್ಲ ಕಡೆಗೂ ಇರುವ ದೇವರು ಒಬ್ಬನೇ ಆಗಿದ್ದರೂ ಸಕ್ಕರೆಯಲ್ಲಿದ್ದು ಸಿಹಿಯನ್ನು, ಉಪ್ಪಿನಲ್ಲಿದ್ದು ಉಪ್ಪನ್ನು, ಹುಣಸೆ ಹಣ್ಣಲ್ಲಿದ್ದು ಹುಳಿಯನ್ನು, ಖಾರಪುಡಿಯಲ್ಲಿ ಖಾರತನದ ಗುಣಗಳನ್ನು ತಂದು ಕೊಡ್ತಾನವನು. ಆದರೆ ನಾವು ಹಂಗೆ ಅನುಸಂಧಾನ ಮಾಡಬೇಕು. ಎಲ್ಲದರೊಳಗೂ ಪರಮಾತ್ಮ ಇದ್ದದ್ದರಿಂದಲೇ ಆಯಾ ಪದಾರ್ಥಗಳಿಗೆ ಆಯಾ ಟೇಸ್ಟ್, ಆಯಾ ಗುಣಗಳು ಬಂದಿವೆ. ಆದರೆ ಅವನು ಎಲ್ಲಕ್ಕೂ ಭೇದ ಇಲ್ಲ. ಅಯೋಗ್ಯರು ಹಂಗೆ ತಿಳ್ಕೊಳ್ತಾರೆ. ಹಂಗೆ ಸಾಧ್ಯ ಇದೆ ರೀ, ಉಪ್ಪಿನೊಳಗಿರೋದೇ ಬೇರೆ ದೇವರು, ಸಕ್ಕರೆ ಒಳಗಿರೋದೇ ದೇವರು ಬೇರೆ ಅಂತ ಅಯೋಗ್ಯ ಜನರು ಹಾಗೆ ತಿಳ್ಕೊಳ್ತಾರೆ. ತಿಳ್ಕೊಳ್ಳಿ ಅಂತ ಹೇಳ್ತಾನೆ ನಾವು. ಮತ್ತು ಭೂತ ಭರ್ತೃ, ಭರ್ತೃ ಅಂತ ಹೇಳಂತಂದರೆ ರಕ್ಷಿಸುವವನು ಅಂತ ಅರ್ಥ.
ಭೂತಭರ್ತೃ ಅಂತೇಳಿ ಅಂತಂದರೆ ಪ್ರಾಣಿಗಳನ್ನು ರಕ್ಷಿಸುವಂಥವನು. ಮತ್ತು ಗ್ರಸಿಷ್ಣು, ಪ್ರಳಯದಲ್ಲಿ ಸರ್ವವನ್ನು ಭಕ್ಷಣೆ ಮಾಡುವಂಥವನು, ನಾಶ ಮಾಡುವಂಥವನು. ಮತ್ತು ಪ್ರಭವಿಷ್ಣು, ಸೃಷ್ಟಿಕಾಲದಲ್ಲಿ ಸರ್ವ ಪದಾರ್ಥಗಳನ್ನು ಹುಟ್ಟಿಸುವವನು ಅವನೇ. ಇತಿ ಜ್ಞೇಯಂ, ಹೀಗೆ ತಿಳಿದುಕೊಳ್ಳಬೇಕು ಅನ್ನುವ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಅದು ಅಂದರೆ ಪರಬ್ರಹ್ಮ ಜೀವಗಳ ಹೊರಗಿದೆ, ಒಳಗೂ ಇದೆ. ಅದು ಇದ್ದಲ್ಲೇ ಇದೆ, ಆದರೂ ಎಲ್ಲೆಡೆ ಚಲಿಸುತ್ತದೆ. ಅದು ಅಣುವಿಗಿಂತ ಅಣು, ಅದಕ್ಕೆಂದೇ ಅದು ಕಾಣಿಸೋದಿಲ್ಲ, ತಿಳಿಯೋದಿಲ್ಲ. ಅದು ದೂರದಲ್ಲಿದೆ, ಹತ್ತಿರದಲ್ಲೂ ಇದೆ. ಎಲ್ಲ ಜೀವಿಗಳಲ್ಲೂ ಏಕರೂಪವಾಗಿದೆ, ಆದರೂ ಬೇರೆಯೋ ಎನ್ನುವಂತೆ ಬಹುರೂಪದಿಂದಿದೆ. ಎಲ್ಲ ಜೀವಗಳನ್ನು ಪಾಲಿಸುವಂಥದ್ದು, ಕಬಳಿಸುವಂಥದ್ದು, ಹುಟ್ಟಿಸುವಂಥದ್ದು ಅದೇ ಎಂದು ನಾವು ತಿಳಿಯಬೇಕು ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೆಯ ಅಧ್ಯಾಯದ 17 ಹಾಗೂ 18ನೆಯ ಶ್ಲೋಕಗಳು. ಜ್ಯೋತಿಷಾಮಪಿ ತಜ್ಜ್ಯೋತಿಃ, ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ, ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ, ಹೃದಯ ಸರ್ವಸ್ಯ ವಿಷ್ಠಿತಂ. ಇತಿ ಕ್ಷೇತ್ರಂ ತಥಾ ಜ್ಞಾನಂ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ, ಜ್ಞೇಯಂ ಚೋಕ್ತಂ ಸಮಾಸತಃ. ಮದ್ಭಕ್ತ ಏತದ್ವಿಜ್ಞಾಯ, ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ, ಮದ್ಭಾವಾಯೋಪಪದ್ಯತೆ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ. ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಶ್ರೀಕೃಷ್ಣ ಪರಮಾತ್ಮ ತಾನು ಜ್ಞೇಯ ಗಮ್ಯ ಇತ್ಯಾದಿ ವಿಷಯಗಳನ್ನು ಹೇಳ್ತಾ ಮುಂದುವರಿಸ್ತಾ, ಜ್ಞೇಯಂ ಮೋಕ್ಷಕ್ಕಾಗಿ ತಿಳಿದುಕೊಳ್ಳುವುದಕ್ಕೆ ಅವಶ್ಯಕನಾದ ತತ್ ಆ ಬ್ರಹ್ಮನು ಜ್ಯೋತಿಷಾಮಪಿ ಜ್ಯೋತಿಃ ಅಂದರೆ ಎಲ್ಲದಕ್ಕಿಂತಲೂ ಪ್ರಖರವಾದಂತಹ ಜ್ಯೋತಿ ಅಂತಂದರೆ ಅದು ಸೂರ್ಯ. ಜ್ಯೋತಿಷಾಮಪಿ ಜ್ಯೋತಿಃ ಅಂತಂದರೆ ಸೂರ್ಯಾದಿಗಳಿಗೂ ಕೂಡ ಪ್ರಕಾಶ ಶಕ್ತಿಯನ್ನು ಕೊಡುವಂಥವನು ಅವನೇ. ತಮಸಃ ಪರಂ, ಕತ್ತಲಿಗಿಂತಲೂ ಆಚೆ ಇರುವಂಥವನು, ಅಥವಾ ಸತ್ವರಜಸ್ತಮೋ ಗುಣಾತ್ಮಕ ಪ್ರಕೃತಿಯನ್ನು ಮೀರಿದವನು. ಅರ್ಥಾತ್ ಸತ್ವರಜಸ್ತಮೋ ಗುಣಾತ್ಮಕವಾದಂತಹ ಈ ಪ್ರಕೃತಿಗೆ ಬದ್ಧನಾದಂಥವನು ಅಲ್ಲ ಅಂತ ಅರ್ಥ. ಇತಿ ಉಚ್ಯತೆ, ಹೀಗೆ ಶ್ರುತಿಗಳು ಹೇಳುತ್ತವೆ. ಜ್ಞಾನಂ ಪ್ರಕಾಶರೂಪನು, ಜ್ಞಾನಗಮ್ಯಂ ಅಂದರೆ ಜ್ಞಾನದಿಂದ ಹೊಂದುವುದಕ್ಕೆ ಯೋಗ್ಯನು. ಅಷ್ಟೇ ಅಲ್ಲದೇನೆ ಸರ್ವಸ್ಯ ಹೃದಯ ವಿಷ್ಠಿತಂ, ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ನಿಯಾಮಕನಾಗಿರುವಂಥವನು. ಅದೇ ರೀತಿಯಾಗಿ ಈ ಪ್ರಕಾರವಾಗಿ ಕ್ಷೇತ್ರಂ ಉಕ್ತಂ, ಕ್ಷೇತ್ರವು ಉಕ್ತಂ ಅಂತಂದರೆ ಮಹಾಭೂತಾನಿ ಇತ್ಯಾದಿ 2 ಶ್ಲೋಕಗಳಿಂದ ಏನು ಹೇಳಿದರು ಅದನ್ನು ಹೇಳಲ್ಪಟ್ಟಿತು.
ತಥಾ ಅದೇ ರೀತಿಯಾಗಿ ಜ್ಞಾನಂ ಉಕ್ತಂ, ಜ್ಞಾನ ಸಾಧನವನ್ನು ಅಮಾನಿತ್ವಂ ಮಡಂಬಿತ್ವಂ ಅಂತ ಏನು ಹೇಳಿದರು ಇತ್ಯಾದಿ ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿತು. ಚ ಮತ್ತು ಜ್ಞೇಯಂ, ಮೋಕ್ಷಕ್ಕಾಗಿ ತಿಳಿಯಲು ಯೋಗ್ಯನಾದ ಪರಮಾತ್ಮನು ಸಮಾಸತಃ ಅಂದರೆ ಸಂಕ್ಷೇಪವಾಗಿ, ಯಾಕಂತಂದರೆ ಸಮಸ್ತವಾದದ್ದನ್ನು ಹೇಳಲಿಕ್ಕೆ ಶಕ್ಯವಿಲ್ಲ, ಅದರ ಸಂಗ್ರಹ ರೂಪವಾಗಿ ಉಕ್ತಂ ಹೇಳಲ್ಪಟ್ಟಿರುತ್ತದೆ. ಏತತ್ ಇವುಗಳನ್ನು ಮದ್ಭಕ್ತ ವಿಜ್ಞಾಯ, ನನ್ನ ಭಕ್ತರು ತಿಳಿದುಕೊಂಡು ಮದ್ಭಾವ ಅಂದರೆ ಮೈ ಭಾವ ಮದ್ಭಾವ, ನನ್ನಲ್ಲಿಯೇ ಇರುವುದಕ್ಕೆ ಅಂದರೆ ಸಾಯುಜ್ಯ ಮೋಕ್ಷಕ್ಕೆ ಉಪಪದ್ಯತೆ, ಯೋಗ್ಯರಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಎರಡು ಶ್ಲೋಕಗಳ ಅಭಿಪ್ರಾಯವನ್ನು ಈ ರೀತಿಯಾಗಿ ಹೇಳ್ತಾರೆ. ಅದು ಬೆಳಕಿಗೆಲ್ಲ ಬೆಳಕು, ಕತ್ತಲೆಯ ಆಚೆಗೆ ಇರುವಂಥದ್ದು. ಅದು ತಿಳಿವಿನ ರೂಪ, ತನ್ನನ್ನು ತಾನೇ ತಿಳಿಯುವಂಥದ್ದು, ತಿಳಿವಿನಿಂದ ಪಡೆಯಬಹುದಾದಂಥದ್ದು, ಎಲ್ಲರ ಹೃದಯದಲ್ಲಿಯೂ ನೆಲೆಸಿರುವಂಥದ್ದು. ಹೀಗೆ ಕ್ಷೇತ್ರ, ಜ್ಞಾನ ಮತ್ತು ಜ್ಞೇಯ ಇವುಗಳನ್ನು ಸಂಗ್ರಹವಾಗಿ ಹೇಳಿದಂತಾಯಿತು. ನನ್ನ ಭಕ್ತನಾದವನು ಇದನ್ನರಿತು ನನ್ನಲ್ಲಿಯೇ ನೆಲೆಸಿರುತ್ತಾನೆ ಅನ್ನುವ ಅಭಿಪ್ರಾಯವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಮಹಾ ಸಂಚಿಕೆ ಅಂಥೇಳಿ ಅನ್ನಬಹುದು. 250ನೇಯ ಎಪಿಸೋಡ್ ಇವತ್ತು. ದೇವರ ಗುರುಗಳ ಅನುಗ್ರಹದಿಂದ 250 ದಿವಸಗಳು ನಿರ್ವಿಘ್ನವಾಗಿ ನಡೆದಿವೆ. ಇನ್ನೂ 500 ಶ್ಲೋಕಗಳು ನಡೆದಿವೆ. ಇನ್ನೂ 50 ದಿನಗಳು ಹೀಗೆ ಭಗವಂತ ನಡೆಸಿ ಇನ್ನೂ 200 ಶ್ಲೋಕಗಳನ್ನು ಪೂರ್ಣ ಮಾಡಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೇ ಅಧ್ಯಾಯದ 19 ಹಾಗೂ 20ನೇ ಶ್ಲೋಕಗಳು. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ. ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾಧಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಯ ಪ್ರಕೃತಿ ಸಂಭವಾನ್ ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ. ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪ್ರಕೃತಿಂ ಅಂತ ಹೇಳಂತಂದರೆ 25 ತತ್ವಾತ್ಮಕವಾದ ಪ್ರಕೃತಿ ಮತ್ತು ಲಕ್ಷ್ಮೀದೇವಿ. ಪುರುಷಂ ಅಂತಂದರೆ ಪರಮಾತ್ಮ ಮತ್ತು ಜೀವ ಎಂಬ ಈ ಪುರುಷರು ಉಭಾವಪಿ, ಈ 2 ವಿಧವಾದ ಪ್ರಕೃತಿ ಪುರುಷರನ್ನು ಅನಾದಿ ಏವ, ಅನಾದಿ ಅಂತಂದ್ರೇನು? ಆದಿ ಇಲ್ಲದೆ ಇರುವುದು ಅನಾದಿ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಯಾವುದಕ್ಕೆ ಹುಟ್ಟಿಲ್ಲವೋ ಅದು ಅನಾದಿ. ಯಾವಾಗ ಮನುಷ್ಯ ಹುಟ್ಟುತ್ತಾನ ಅದು ಅವನ ಆದಿ, ಅಲ್ಲಿಂದ ಅವನು ಅಲ್ಲಿಂದ ಅವನು ಪ್ರಾರಂಭವಾಗ್ತದೆ. ಅನಾದಿ ಅಂತೇಳಂತಂದರೆ
ಹುಟ್ಟು ಇಲ್ಲದೆ ಇರುವವನು ಅಂತ ಅರ್ಥ. ಅನಾದಿ ಅಂತಂದರೆ ಅನಾದಿ ಕಾಲದಿಂದ, ಅರ್ಥಾತ್ ಉತ್ಪತ್ತಿರಹಿತನೆಂದು ವಿದ್ಧಿ ತಿಳಿದುಕೋ. ಪ್ರಕೃತಿ ಮತ್ತು ಪುರುಷ ಇವರಿಬ್ಬರೂ ಅನಾದಿ ಅಂತ ತಿಳಿದುಕೋ. ಮತ್ತು ವಿಕಾರಾನ್, ಇಚ್ಛಾ ದ್ವೇಷ ಮೊದಲಾದ ವಿಕೃತ ಪದಾರ್ಥಗಳನ್ನು, ಚ ಮತ್ತು ಗುಣಾನ್ ಸತ್ವರಜಸ್ತಮೋ ಗುಣಗಳನ್ನು, ಪ್ರಕೃತಿ ಸಂಭವಾನ್ ಏವ ವಿದ್ಧಿ. ಇಚ್ಛಾದ್ವೇಷಾದಿ ವಿಕಾರಗಳೇನಾಗ್ತಾವಲ್ಲ ನಮ್ಮಲ್ಲಿ, ಇವು ಪ್ರಕೃತಿಯ ಸಂಬಂಧದಿಂದಾಗಿ ಆಗುವಂಥದ್ದು ಅಂತ ತಿಳ್ಕೊ. ಪ್ರಕೃತಿ ಪುರುಷ ಅನಾದಿ, ಇಚ್ಛಾದ್ವೇಷಾದಿ ವಿಕಾರಗಳೇನವ ಇವು ಪ್ರಕೃತಿಯ ಸಂಬಂಧದಿಂದ ಸಾದಿಯಾಗಿವೆ. ಸಾದಿ ಅಂತಂದರೆ ಆದಿ ಉಳ್ಳದ್ದಾಗಿದೆ ಅಂತ ತಿಳಿದುಕೋ ಅಂತ ಹೇಳಿ ಮತ್ತೆ ಕೃಷ್ಣ ಹೇಳ್ತಾನೆ, ಪ್ರಕೃತಿ ಇದು ಕಾರ್ಯಕಾರಣ ಕರ್ತೃತ್ವೇ, ಜೀವನ ದೇಹವನ್ನು ಇಂದ್ರಿಯಗಳನ್ನು ಉತ್ಪತ್ತಿ ಮಾಡುವುದರಲ್ಲಿ ಹೇತು ಇತಿ ಕಾರಣವೆಂದು ಉಚ್ಯತೆ ಹೇಳಲ್ಪಡುತ್ತದೆ. ಪುರುಷ ಪರಮಾತ್ಮನು ಸುಖ ದುಃಖಾನಾಂ, ಜೀವನ ಸುಖ ದುಃಖಗಳ ಭೋಕ್ತೃತ್ವೇ ಹೇತು ಇತಿ ಉಚ್ಯತೆ, ಭೋಗದಲ್ಲಿ ಕಾರಣ ಅಂತ ಹೇಳಲ್ಪಡುತ್ತಾನೆ. ಒಟ್ಟಾರೆ ಈ ಎರಡು ಶ್ಲೋಕಗಳ ಸಾರಾಂಶವನ್ನು ತಿಳಿಯೋದಾದರೆ, ದೇಹ ಮತ್ತು ಇಂದ್ರಿಯಗಳ ನಿರ್ಮಾಣದಲ್ಲಿ ಜಡ ಪ್ರಕೃತಿ ಅಂದರೆ ಪ್ರಕೃತಿ ಅಂತಂದರೆ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಅಂತ, ಪುರುಷ ಅಂತ ಹೇಳಂತಂದರೆ ಜೀವ ಮತ್ತು ಈಶ್ವರ ಅಂತ ಅರ್ಥ. ಇವರಿಬ್ಬರೂ ಅನಾದಿ, ಇವರು ಹುಟ್ಟಿಲ್ಲದೆ ಇರೋರು. ಯಾರ್ಯಾರು? ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ. ಜೀವ ಮತ್ತು ಈಶ್ವರ ಹುಟ್ಟಿಲ್ಲದೆ ಇರೋದು ಅಂತ ತಿಳ್ಕೊ. ಸ್ಥೂಲ ರೂಪಗಳು ಮತ್ತು ಗುಣತ್ರಯಗಳು ಪ್ರಕೃತಿಯ ಕಾರ್ಯಗಳು ಅಂತ ತಿಳ್ಕೊ. ದೇಹ ಮತ್ತು ಇಂದ್ರಿಯಗಳ ನಿರ್ಮಾಣದಲ್ಲಿ ಜಡ ಪ್ರಕೃತಿ ಅಂದರೆ ಚೇತನ ಪ್ರಕೃತಿಯಾದ ಶ್ರೀತತ್ವ ಕಾರಣವಾಗಿದೆ. ಸುಖ ದುಃಖ ಇವುಗಳ ಅನುಭವದಲ್ಲಿ ಜೀವ ಅಂದರೆ ಪರಮಾತ್ಮ ಕಾರಣೀಭೂತನಾಗಿದ್ದಾನೆ. ಅಂದರೆ ನಮಗೆ ಬರುವ ಸುಖ ದುಃಖ ಇವು ಎಲ್ಲವೂ ಕೂಡ ನಮ್ಮ ಕರ್ಮಾನುಸಾರವಾಗಿ ಪರಮಾತ್ಮನೇ ಕೊಡ್ತಾ ಇದ್ದಾನೆ ಅಂತ ತಿಳಿ ಅನ್ನುವ ಮಾತನ್ನು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಅನ್ನುವಲ್ಲಿ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.